ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು, ನನ್ನುಸಿರಾದ ಉಸಿರಾದ ಯೇಸು, ನನ್ನುಸಿರಾದ ಯೇಸು, ನನ್ನುಸಿರೊಂದಿಗೆ ಬೆರೆತು ನನ್ನುಸಿರೇ ನಿನ್ನ ಸ್ತುತಿ, ನನ್ನುಸಿರೇ ನಿನ್ನ ಸ್ತುತಿ, ನನ್ನುಸಿರೇ ನಿನ್ನ ಸ್ತುತಿ. ಹಾಲೆಲೂಯಾ. ಎಲ್ಲರೂ ಸೇರಿ ಕೈಗಳ ಮೇಲೆ ಕೆತ್ತಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಆರಾಧನೆ, 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 ಆರಾಧನೆ. ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು, ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು, ನನ್ನುಸಿರಾದ ಯೇಸು, ನನ್ನುಸಿರೊಂದಿಗೆ ಬೆರೆತು ನನ್ನುಸಿರೇ ನಾನಿನ್ನ ಸ್ತುತಿಪೆ, ನನ್ನುಸಿರೇ ನಾನಿನ್ನ ಸ್ತುತಿಪೆ, ನನ್ನುಸಿರೇ ನಾನಿನ್ನ ಸ್ತುತಿಪೆ. ಕೊನೆಯದಾಗಿ ಎಲ್ಲರ ಕೈಗಳ ಮೇಲೆ ಕೆತ್ತಿ. ಹಾಲೆಲೂಯಾ. ಎಲ್ಲರೂ ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆರಾಧನೆ, 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 ಆರಾಧನೆ. ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು, ನನ್ನುಸಿರಾದ ಉಸಿರಾದ ಪ್ರತಿಯೊಬ್ಬರು ಹಾಲೆಲೂಯಾ 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 ಆರಾಧನೆ ಆರಾಧನೆ
ಬೆರೆಸ್ಕೊಳ್ರಿ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು, ನನ್ನ ಉಸಿರೊಂದಿಗೆ ಬೆರೆತು ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ಎನ್ನುಯಿರೆ ನಾವೊಮ್ಮೆ ತುದಿಸುವೆ, ಎನ್ನುಯಿರೆ ನಾವೊಮ್ಮೆ ತುದಿಸುವೆ, ಎನ್ನುಯಿರೆ ನಾವೊಮ್ಮೆ ತುದಿಸುವೆ. ಕರ್ತನೇ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರಪ್ಪ. ನಮ್ಮೊಟ್ಟಿಗೆ ಮಾತನಾಡು, ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆ ಕೇಳು ತಂದೆ, ಆಮೆನ್. ದಯವಿಟ್ಟು ಕೂತ್ಕೊಳ್ರಿ. ಮೋಸಸ್ ಇಂಗ್ಲಿಷ್ ಬೈಬಲ್ ರೆಡಿ ಮಾಡ್ಕೋ. ಓಕೆ, ನಾನು ಕೆಲವೊಂದು ವಚನ ಹೇಳ್ತೀನಿ, ಓದೋಕೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಪ್ರೈಸ್ ದಿ ಲಾರ್ಡ್. ದೇವರು ತಿರುಗಿ ಒಂದು ದಿನವನ್ನು ನಮಗೆ ಕೊಟ್ಟದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಹಾಗಾಗಿ ಒಂದು ವಾಕ್ಯಕ್ಕೆ ನಾವು ಹೋಗೋಣ. ನೀವು ಇಷ್ಟು ದಿನ ಆ ವಿಷಯ ಕೇಳಿದಿರೋ ಅಥವಾ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಆದರೆ ದೇವರ ಒಂದು ಜ್ಞಾನದಿಂದ ನಾವು ಕಲಿತುಕೊಡೋದಕ್ಕೆ ಹೋಗೋಣ ಮತ್ತು ದೇವರು ನಿಮಗೆ ಅದಕ್ಕೆ ಸಹಾಯ ಮಾಡಲಿ ಎಂಬುದಾಗಿ ನಾನು ಬಯಸ್ತೇನೆ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ, ಅಲ್ಲಿ ಬರೆದಿರುವಂಥ ಒಂದು ವಿಷಯವನ್ನು ನಾವಿವತ್ತು ಸ್ವಲ್ಪವಾಗಿ ತಿಳಿದುಕೊಳ್ಳಲಿಕ್ಕೆ ಹೋಗೋಣ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಬರೆದಿರುವಂಥ ಮಾತು. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಒಬ್ಬ ವ್ಯಕ್ತಿಯನ್ನು ಗುಣಪಡಿಸ್ತಾನೆ. ಆತನು ದೆವ್ವದ ದಂಡಿನಿಂದ ಹಿಡಿಯಲ್ಪಟ್ಟವನು. ಆತನೊಳಗೆ ಹೆಚ್ಚು ಕಡಿಮೆ 6,000 ದೆವ್ವಗಳು ಆತನಲ್ಲಿ ವಾಸ ಮಾಡ್ತಾ ಇದ್ದವು. ಲೀಜಿಯನ್ ಅಂದರೆ ಒಂದು 6,000 ದೆವ್ವಗಳು. ಒಂದೊಂದು ರೀತಿಯಾದಂಥ ಟ್ರಾನ್ಸ್ಲೇಷನಲ್ಲಿ ಒಂದೊಂದು ರೀತಿಯಾದಂಥ ಅರ್ಥ ಅದಕ್ಕೆ ಕೊಡಲ್ಪಟ್ಟಿದೆ. ಆದರೆ ಒಬ್ಬ ರೋಮ ಚಕ್ರಾಧಿಪತಿ ತನ್ನ ಒಳಗೆ ತನ್ನ ಕೈ ಕೆಳಗೆ 6,000 ಜನರನ್ನು ಇಟ್ಕೊಂಡಿರ್ತಾನೆ. ಅದಕ್ಕೆ ಲೀಜನ್ ಎಂಬುದಾಗಿ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಹೀಗೆ ಆತನು ಸಮಾಧಿ ಗವಿಗಳಲ್ಲಿ ವಾಸ ಮಾಡ್ತಾ ಇದ್ದ. ಎಲ್ಲರಿಗೂ ನಿಮಗೆ ಗೊತ್ತಿರುವಂಥ ವಿಷಯನೇ. ಆತನನ್ನು ದೇವರು ಯೇಸುಸ್ವಾಮಿ ಬಿಡುಗಡೆ ಮಾಡಿ ಆತನನ್ನು ಆ ಪರಿಸ್ಥಿತಿಯಿಂದ ಆತನ ಹೊರಗೆ ತೆಗೆದುಕೊಂಡು ಬಂದು ಬಟ್ಟೆ ಇರದ ಒಬ್ಬ ವ್ಯಕ್ತಿಯನ್ನು ಬಟ್ಟೆ ಹಾಕುವಂತೆ ದೇವರು ಮಾಡ್ತಾನೆ. ಅಂದರೆ ಅವನ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ, ಆತನ ಪ್ರಾರ್ಥನೆಯೇ ಇರಲಿಲ್ಲ. ದೆವ್ವದ ಪ್ರಾರ್ಥನೆ ಆಗಿತ್ತು, ನನ್ನನ್ನು ಆ ಕಡೆ ಕಳಿಸುವಂತ. ಆದರೆ ವ್ಯಕ್ತಿಯ ಜೀವಿತದಲ್ಲಿ ಏನೋ ಒಂದು ಬೇಡಿಕೆ ಇರಲಿಲ್ಲ. ಆದರೆ ಅವನು ಯೋಚನೆ ಮಾಡೋದಕ್ಕಿಂತ ಹೆಚ್ಚಿನದನ್ನು ಯೇಸುಸ್ವಾಮಿ ಅವನ ಜೀವಿತದಲ್ಲಿ ಮಾಡ್ತಾನೆ. ಕೆಲವೊಂದು ಸಾರಿ ನೀನು ಪ್ರಾರ್ಥನೆ ಮಾಡೋದಕ್ಕಿಂತ ಅತ್ಯಧಿಕವಾದ ಕೆಲಸವನ್ನು ದೇವರು ನನ್ನ ಜೀವಿತದಲ್ಲಿ ಮಾಡ್ತಾನೆ. ನೀನು ಪ್ರಾರ್ಥನೆ ಮಾಡಿರಲ್ಲ, ದೇವರು ಅದನ್ನು ಕೊಡೋದಕ್ಕೆ ಕೂಡ ದೇವರು ರೆಡಿ ಇರ್ತಾನೆ. ನೀನು ಕೇಳೇ ಇರಲ್ಲ, ದೇವರು ಅದನ್ನು ಮಾಡೋದಕ್ಕೆ ರೆಡಿ ಇರ್ತಾನೆ. ನೀನು ದೇವರ ಹತ್ರ ಕೇಳೂ ಇರಲ್ಲ ಕೂಡ ದೇವರು ಅದನ್ನು ನಿನ್ನ ಜೀವಿತದಲ್ಲಿ ಅದನ್ನು ಪೂರ್ತಿಗೊಳಿಸ್ತಾನೆ. ಅದನ್ನೇ ಈತನ ಜೀವಿತದಲ್ಲಿ ದೇವರು ಮಾಡ್ತಾನೆ. ಆದರೆ ನನ್ನದೊಂದು ಇವತ್ತು ಬಹಳ ಒಂದು ವಿಷಯ ಏನಂದರೆ, ಒಂದು ವಚನ ಅಲ್ಲಿ ಇರುವಂಥ ಒಂದು 7ನೇ ವಚನ ಏನಂದರೆ, ಅಡ್ಡಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ, ಯೇಸುವೆ ಪರಾತ್ಪರನ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ ಎಂಬುದಾಗಿ ಹೇಳ್ತಾನೆ. ಒಬ್ಬ ಈತನ ಒಳಗೆ 6,000 ದೆವ್ವಗಳಿದೆ. ದೆವ್ವದಿಂದ ನೆಲ್ಪಟ್ಟಿದ್ದಾನೆ. ನಿಮ್ಮ ಮನಸ್ಸಲ್ಲಿ ಇವತ್ತೊಂದು ಕ್ವಶನ್ ಇರ್ಬೋದು ನಿಮಗೆ, ಸತ್ತವರು ಬಂದು ನಮಗೆ ಏನಾದರೂ ಕಾಟ ಕೊಡ್ತಾರಾ ಅಂತ ನೆನೆಸಿದರೆ ಖಂಡಿತ ಇಲ್ಲ. ಅವ್ರ ಹೆಸರು ಹೇಳ್ಕೊಂಡು ಯಾರು ಬರೋದು? ಅವತ್ತು ಸತ್ತೋಗಿದ್ರಂತ ಯಾರಿಗೆ ಗೊತ್ತಿರುತ್ತೆ? ಫಸ್ಟು ಅವನಿಗೆ ಗೊತ್ತಿರುತ್ತೆ. ಅದಕ್ಕೆ ಅವನ ಹೆಸರು ಹಾಕ್ಕೊಂಡೆ ಅವ್ನು ಬರೋದು. ವೇಷ ಹಾಕೋದು ಯಾರು? ಅವನು. ಬರೋದು ಯಾರು? ಅವ್ರ ಹೆಸರು ಹೇಳ್ಕೊಂಡು. ಹಾಗಾಗಿ ಪಾಪ ಸತ್ತವ್ರನ್ನ ಯಾರನ್ನು ಪಾಪ ಹೇಳಬೇಡ್ರಿ, ಅವ್ರು ಬಂದರು ನಮಗೆ ನಿದ್ರೆಯಲ್ಲಿ ಬಗ್ಸಿದ್ರು, ಅವರೆಲ್ಲ ಬರಲ್ಲ, ಅವ್ನು ಸೈತಾನ ಬರೋದು.
ಅಲ್ಲಲ್ಯ, ನಮ್ಮಪ್ಪ ನಂಗೆ ರಾತ್ರಿಯಲ್ಲಿ ಬಂದು ಕಾಣಿಸ್ಕೊಂಡ್ರೆ ಅಂದರೆ ಅದು ದೆವ್ವ, ಅವರ ಅಪ್ಪ ಅಲ್ಲ. ಅಲ್ಲಲ್ಯ, ಯಾಕೆ ಸೈಲೆಂಟ್ ಆದ್ರಿ? ಹಂಗಾರೆ ಯಾರೂ ಬರಲ್ಲ, ಅಮ್ಮ ಬರಲ್ಲ, ಅಪ್ಪ ಬರಲ್ಲ, ಯಾರು ಸಾರಿ ಅವರು ಕರ್ಕೊಂಡು ಅಂದರೆ ತಿರುಗಿ ಬರೋದು ಅದು ಪರ್ಮಿಷನ್ ಯಾರಿಗಿಲ್ಲ, ಮನುಷ್ಯ ತಿರುಗಿ ಬರ್ಲಿಕ್ಕೆ ಪರ್ಮಿಷನ್ ಇಲ್ಲ. ಅದು ವೇಷ ಹಾಕೊಳ್ಳೋದು ಯಾರು? ಸೈತಾನನು. ಓಕೆ, ಅದು ಬಿಟ್ಬಿಡಿ. ಓಕೆ, 7ನೇ ವಚನದಲ್ಲಿ ಪರಾತ್ಪರನ ದೇವರ ಮಗನೇ ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ? ದೆವ್ವದಿಂದ ಹಿಡಿಯಲ್ಪಟ್ಟಂತ ವ್ಯಕ್ತಿ, ದೆವ್ವ ತುಂಬಲ್ಪಟ್ಟಂತ ವ್ಯಕ್ತಿ ಯೇಸು ಯಾರೆಂಬುದಾಗಿ ಹೇಳ್ತಾರೆ. 41ನೇ ವಚನ. ಪಕ್ಕದಲ್ಲಿ ನಿಂತಿರುವಂತ ಯೇಸು ಯಾರಂತ ಗೊತ್ತಿಲ್ಲ, ಶಿಷ್ಯರಿಗೆ ಯಾರಂತ ಗೊತ್ತಿಲ್ಲ, ಆದ್ರೆ ದೆವ್ವ ಗೊತ್ತು ಯೇಸು. ಪಕ್ಕದವ್ರಿಗೆ ಹೇಳ್ರಿ, ಯೇಸು ಯಾರಂತ ಗೊತ್ತಾ ಅಂತ ಕೇಳ್ರಿ. ನಿನ್ಕಿಂತ ಚೆನ್ನಾಗಿ ಯಾರಿಗೆ ಗೊತ್ತು ಯೇಸುವಿನ ಬಗ್ಗೆ? ಯೇಸು ಸ್ವಾಮಿನೇ ಇದ್ದಾನೆ, ಅದ್ಭುತ ಮಾಡಿದ್ದಾನೆ, ನೀರಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈತನಿಗೆ ಯೇಸು ಯಾರಂತ ಗೊತ್ತಿಲ್ಲ. ಯಾರಿಗೆ? ಶಿಷ್ಯರಿಗೆ. ಊಟ ಮಾಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ, ಅದ್ಭುತವನ್ನು ಕಂಡಿದ್ದಾರೆ, ಅದ್ಭುತವನ್ನು ನೋಡಿದ್ದಾರೆ. ಇವತ್ತು ಕೂಡ ಯೇಸು ಸ್ವಾಮಿ ಯಾರಂತ ನಮಗಿನ್ನೂ ಗೊತ್ತಿಲ್ಲ. ಆದರೆ ದೆವ್ವಕ್ಕೆ ಗೊತ್ತು ಯೇಸು ಯಾರಂತ. ಯಾವ ಶಬ್ದದಿಂದ ಕೂಗ್ತಾ ಇದೆ ಅಂತ? ಅದು ಮಹಾಶಬ್ದದಿಂದ ಕೂಗಿ ಪರಾತ್ಪರನ ದೇವರ ಮಗನೇ ಎಂಬುದಾಗಿ ಹೇಳ್ತಾ ಇದೆ. ಹಾಗಿದ್ರೆ ನಮ್ಗಿಂತ ಹೆಚ್ಚಾಗಿ ದೇವರ ಬಗ್ಗೆ ಯಾರಿಗೆ ಗೊತ್ತು ಹೇಳ್ರಿ? ನಮ್ಗಿಂತ ದೇವರ ಬಗ್ಗೆ ಹೆಚ್ಚು ಯಾರಿಗೆ ಗೊತ್ತು? ನಮಗೆ ಗೊತ್ತು. ನಾವು ತಿಳ್ಕೊಂಡಿದ್ವಿ ಸೈತಾನನಿಗೆ ವಾಕ್ಯದಿಂದ ಹೇಳಿಬಿಟ್ಟು ಹೇಳ್ತೀವಿ, ಈ ವಾಕ್ಯದಿಂದ ಹೇಳ್ತೀವಿ. ಹೌದು, ಗೊತ್ತು. ನಿನ್ಕಿಂತ ಚೆನ್ನಾಗಿ ವಾಕ್ಯ ಯಾರಿಗೆ ಗೊತ್ತು? ಹಲ್ಲೆಲೂಯ. ಇವತ್ತು ಏನನ್ನ ಸತ್ಯವನ್ನು ನಾವು ತಿಳಿದುಕೊಳ್ಳಿಕ್ಕಿದ್ರೆ ಸೈತಾನನಿಗೆ ಎಲ್ಲ ಗೊತ್ತು. ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಇವತ್ತೊಂದು ಸತ್ಯವನ್ನು ನಾನು ನಿಮ್ಮೊಟ್ಟಿಗೆ ತಿಳಿಸ್ತೇನೆ. ಆದರೆ ನೀನು ಕ್ರಿಸ್ತನಲ್ಲಿ ಏನಾಗಿದ್ದೆ ಅಂತ ಇವತ್ತು ಈ ಸತ್ಯ ನಿನ್ನೊಳಗೆ ಬಂದರೆ, ಯಾಕೆ ಸೈತಾನನು ಇಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದಾನೆ ಪರಾತ್ಪರನ ದೇವರ ಮಗನೇ ಎಂಬುದಾಗಿ? ಇಷ್ಟು ಕಾನ್ಫಿಡೆಂಟಾಗಿ ಹೇಳಲಿಕ್ಕೆ ಸಾಧ್ಯ ಏನು? ಯಾಕೆ ಇವತ್ತು ದೇವರ ಮಕ್ಕಳಿಗೆ ನಾವು ಯಾರಂತ ಗೊತ್ತಾಗ್ತಾ ಇಲ್ಲ? ಎಂಥ ದೇವರು ನಾವು ಆರಾಧನೆ ಮಾಡ್ತಾ ಇದ್ದೀವಿ ಅಂತ ಯಾಕೆ ಗೊತ್ತಾಗ್ತಾ ಇಲ್ಲ? ಎಂಥ ದೇವರು ನಾವು ಮಹಿಮೆ ಪಡಿಸ್ತಾ ಇದ್ದೀವಿ ಅಂತ ಯಾರಿಗೆ ಗೊತ್ತಿಲ್ಲ? ಇವತ್ತು ನಾವು ಯಾರಂತ ನಿಮಗೆ ಗೊತ್ತಾದರೆ ಅಷ್ಟೇ ಸಾಕು. ನೀನು ಯಾರು? ದೇವರು ದೇವರನ್ನ ಎಂಥವ್ರನ್ನ ನೀನು ದೇವರನ್ನ ತಿಳ್ಕೊಳ್ಬೇಕಾಗಿದೆ. ಎಂಥ ದೇವರು ನಿನ್ನೊಳಗಿದ್ದಾನೆ ಎಂಬುದಾಗಿ ನೀನು ಆ ಸತ್ಯ ನಿಮ್ಮೊಳಗೆ ಹೋದರೆ ಇವತ್ತು ದೊಡ್ಡ ಅದ್ಭುತವು ನಿಮ್ಮ ಜೀವಿತದಲ್ಲಿ ದೇವರು ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಈ ಸತ್ಯ ಇವತ್ತು ನಿಮ್ಮೊಳಗೆ ಹೋಗಲಿ. ಹಲ್ಲೆಲೂಯಾ. ನಾವು ಮೊನ್ನೆ ಬಡವನಹಳ್ಳಿಯಿಂದ ಹೋಗಿ ಬರ್ತಾ ಇದ್ವಿ. ಬಡವನಹಳ್ಳಿ ಹೋಗಿತ್ತಲ್ಲ, ಈ ಕಡೆ ಹೋಗಿ ಬರ್ತಾ ಇದ್ವಿ. ಬರುವಂಥ ಸಂದರ್ಭದಲ್ಲಿ ಒಂದು ಹೀಗೆ ಆನ್ಲೈನಲ್ಲಿ ರೊನಾಲ್ಡೋ ಅವರು ಒಂದು ವರ್ಡನ್ನು ಹಾಕ್ತಾಯಿದ್ರು. ಅದು ನನ್ನ ಒಳಗೆ ಭಾಳ ಆಳವಾದ ಕೆಲಸವನ್ನು ಮಾಡಿತ್ತು. ಏನಂದರೆ, ದೇವರು ನಮ್ಮನ್ನು ಹೇಗೆ ಸೃಷ್ಟಿ ಮಾಡಿದ್ದಾನೆ, ಯಾಕೆ ಸೃಷ್ಟಿ ಮಾಡಿದ್ದಾನೆ, ನಾವು ಏನಾಗಿದ್ದೇವೆ ಅಂತ ಗೊತ್ತಾದಾಗ ಅದು ನನ್ನೊಳಗೆ ಕೆಲಸ ಮಾಡಿದ್ದು 4 ದಿನ. ಅದು ಇವತ್ತು ನಿಮ್ಮೊಳಗೆ ಒಂದು ಸತ್ಯವನ್ನು ಹಾಕಿ ನಿಮ್ಮೊಳಗೆ ಅದನ್ನು ನಾನು ಹಾಕುವುದಕ್ಕೆ ಇಷ್ಟಪಡ್ತೇನೆ. ಅದನ್ನು ಸ್ವಲ್ಪ ಹೇಳಿಬಿಟ್ಟು ಹೋಗ್ತೇನೆ. ಹಲ್ಲೆಲೂಯಾ. ಓಕೆ, ಆದಿಕಾಂಡಕ್ಕೆ ಬರೋಣ. ಯಾಕೆ ಸೈತಾನನು ಅಷ್ಟು ಗಟ್ಟಿಯಾಗಿ ಕೂಗ್ತಾ ಇದ್ದಾನೆ? ಪರಾತ್ಪರನ ದೇವರ ಕುಮಾರ. ಆದರೆ ದೇವರ ಮಗನಾಗಿರುವಂಥ ಶಿಷ್ಯರಿಗೆ, ಆತನೊಟ್ಟಿಗೆ ಜೀವಿಸಿದಂಥ ಶಿಷ್ಯರಿಗೆ ಯೇಸು ಯಾರಂತ ಗೊತ್ತಾಗಲಿಲ್ಲ. 1:26 ಓದ್ರಿ. ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿ. ಸಾಕು. ಈಗ ದೇವರು ಆಲೋಚನೆ ಮಾಡಿದ್ದಾನೆ. ಇದನ್ನು ಗಮನಿಸ್ರಿ, ಸ್ವಲ್ಪ ಸರಿಯಾಗಿ ಕೂಡ ಕೇಳ್ರಿ, ಇದನ್ನು ಅರ್ಥ ಮಾಡಿಕೊಳ್ಳ್ರಿ. ದೇವರು ಎಲ್ಲ ಸೃಷ್ಟಿಯನ್ನು ಮಾಡಿದ ನಂತರ 6ನೇ ದಿನದಲ್ಲಿ ದೇವರು ಆಲೋಚನೆ ಮಾಡಿದ್ದಾನೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಮಾಡೋಣ. ಬೇರೆಲ್ಲ ವಿಷಯಗಳು
ದೇವರ ಮಾತಿನಿಂದ ನಿರ್ಮಾಣವಾದವು. ಆದರೆ ಮನುಷ್ಯನು ಯಾರ ಹಾಗೆ ನಿರ್ಮಾಣ ಆದ ಹೇಳಿ? ಯಾರ ಹಾಗೆ? ಇಮೇಜ್. ಯಾರ ಇಮೇಜ್ ಹಾಗೆ? ಹೀಗೆ ಇವತ್ತು ಇಮೇಜ್ ಅಂತ ಹೇಳಿದರೆ ನಮ್ಮ ಸ್ವರೂಪದಲ್ಲಿ ಅಂತ ಹೇಳಿದರೆ ಯಾರ ಇಮೇಜಲ್ಲಿ ನಾವಿದ್ದೇವೆ? ಯಾರ ಹಾಗೆ ನಾವಿದ್ದೇವೆ? ಕನ್ಫೆಸ್ ಮಾಡಿರಿ, ನಾನು ಯಾರ ಹಾಗೆ ಇದ್ದೇನೆ? ಎಲ್ಲರೂ ಹೇಳಿ, ನಾನು ಯಾರ ಹಾಗೆ ಇದ್ದೇನೆ? ಯಾರ ಹಾಗೆ ಆಲೋಚನೆ ಮಾಡಬೇಕು? ಯಾರ ಆತ್ಮ ನನ್ನಲ್ಲಿದ್ದಾನೆ? ಸರಿ, ಈಗ ನೀವು ಕೇಳ್ಬೋದು, ನಮ್ಮ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದಾನೆ ದೇವರು ಅಂತ ಹೇಳಿದ ಮೇಲೆ ಯಾಕ್ರಿ ನಾವು ಕಲರ್ ಚೇಂಜ್ ಇದ್ದೀವಿ? ನಮ್ಮ ಮೂಗು ಉದ್ದ ಇದೆ, ಕೆಲವ್ರದ್ದು ಗಿಡ್ಡ ಇದೆ, ಕೆಲವರು ಕಲರ್ ಕಪ್ಪು ಇದ್ದಾರೆ, ಕೆಲವರು ಕೆಂಪು ಇದ್ದಾರೆ, ಕೆಲವರು ಶೇಪ್ ಚೇಂಜ್ ಇದೆ. ಯಾಕೆ ದೇವರು ಹಾಗೆ ನಮ್ಮನ್ನು ಸೃಷ್ಟಿ ಮಾಡಿದ ಮೇಲೆ ಯಾಕೆ ನಾವು ಹಾಗೆ ಕಾಣ್ತಾ ಇಲ್ಲ ಅಂತ ಹೇಳಿದರೆ, ನೀವು ನೆನೆಸಿರೋ ಹಾಗೆ ಮನುಷ್ಯನ ಈ ಶೇಪು ಆತನ ಇಮೇಜ್ ಅಲ್ಲ. ಈ ಇಮೇಜ್ ನಮ್ಮಲ್ಲಿ ದೇವರು ಹಾಕಲಿಲ್ಲ, ಆತನ ಆತ್ಮನನ್ನು ನಮ್ಮಲ್ಲಿ ಹಾಕಿದ್ದು. ಅದಕ್ಕೆ ಪ್ರೂಫ್ ಇದೆಯಾ ವಾಕ್ಯದಲ್ಲಿ? ಇಲ್ಲ, ನೀವು ಹೇಳಬೇಕು ಕರೆಕ್ಟಾಗಿ ವಾಕ್ಯದ ಪ್ರಕಾರ. ಓಕೆ, ಯೋಬ 32ನೇ ಅಧ್ಯಾಯ. ಯೋಬ 32:4 ಯಾರಾದರೂ ಓದ್ರಿ? 32 8ನೇ ವಚನ. ಮನುಷ್ಯನಲ್ಲಿ ಒಂದು ಆತ್ಮ ಉಂಟು, ಸರ್ವಶಕ್ತನ ಶ್ವಾಸದಿಂದ ಅವರಿಗೆ ವಿವೇಕ ದೊರೆಯುತ್ತದೆ. ಈಗ 33:4 ಓದ್ರಿ. ಈಗ ಹೇಳ್ರಿ, ಈಗ ಕನ್ಫರ್ಮ್ ಆಯ್ತಾ? ನಾನು ಯಾರಿಂದ ನಿರ್ಮಿತವಾಗಿದ್ದೇನೆ? ಹಾಗಿದ್ರೆ ನಿನ್ನ ಒಳಗಿರುವಂಥ ಆತ್ಮ ಈ ಒಂದು ಶೇಪ ಅಥವಾ ಒಳಗಿರುವಂಥ ಆತ್ಮನ? ಹಾಗಿದ್ರೆ ದೇವರ ಆತ್ಮನ ಎಲ್ಲಿ ವಾಸ ಮಾಡ್ತಾ ಇದ್ದಾನೆ? ಒಳಗಡೆ ಅಂತ ಹೇಳ್ಬೇಡ್ರಿ, ಎಲ್ಲಂತ ಹೇಳ್ರಿ. ನನ್ನಲ್ಲಿ ಏನದಲ್ಲ, ಎಲ್ಲಿ ಹೇಳ್ರಿ? ಆತ್ಮದಲ್ಲೂ ಅಲ್ಲ, ಶರೀರದಲ್ಲೂ ಅಲ್ಲ, ಆತ್ಮಿಕ ಜಗತ್ತಿನಲ್ಲಿ ಒಳಗೆ ವಾಸ ಮಾಡ್ತಾ ಇದ್ದಾನೆ. ದ ಸ್ಪಿರಿಟ್ ವರ್ಲ್ಡಲ್ಲಿ ದೇವರು ವಾಸ ಮಾಡ್ತಾ ಇದ್ದಾನೆ, ಆತ್ಮದಲ್ಲಿ ಅಲ್ಲ. ಮನುಷ್ಯನ ಆತ್ಮದಲ್ಲಿ ಕೂಡ ಕೆಲವೊಂದು ಆಲೋಚನೆಗಳುಂಟು. ನೀವೇನು ತಿಳ್ಕೊಂಡಿರಿ? ಪವಿತ್ರ ಆತ್ಮನು ನನ್ನ ಆತ್ಮದಲ್ಲಿ ವಾಸ ಮಾಡ್ತಾನೆ. ಅಲ್ಲ, ನನ್ನ ಸ್ಪಿರಿಟ್ ವರ್ಲ್ಡಲ್ಲಿದ್ದಾನೆ. ಇದು ಸ್ವಲ್ಪ ನೀವು ಒಳಗೆ ಹೋಗ್ತೀರಿ ಅದರೊಳಗೆ. ಹಲ್ಲೆಲೂಯಾ. ಹಾಗಿದ್ರೆ ಊದುವಾಗ ಜೀವ ಶ್ವಾಸ ಅಂತ ಎಲ್ಲೆಲ್ಲಿ ಬರೆಯಲ್ಪಟ್ಟಿದೆಯೋ ಅದೆಲ್ಲವೂ ಜನ ಇವತ್ತು ನಂಬ್ತಿದೆ. ದೇವರು ನಮ್ಮನ್ನು ಆತ್ಮದಿಂದ, ಪವಿತ್ರಾತ್ಮನಿಂದ ನಮ್ಮನ್ನು ಸೃಷ್ಟಿಸಿದ್ದಾನೆ, ಆತ್ಮದಿಂದ ನಮ್ಮನ್ನು ಸೃಷ್ಟಿಸಿದ್ದಾನೆ. ಇದು ಒಳಗೆ ಸ್ವಲ್ಪ ಹೋಗ್ಲಿ. ಈಗ ನೆನಪಿಟ್ಕೊಳ್ರಿ, ಈಗ ಎಲ್ಲಿ ನಮ್ಮಲ್ಲಿ ಪವಿತ್ರಾತ್ಮ, ನಮ್ಮಲ್ಲಿ ಜೀವ ಶ್ವಾಸವಾಗಿ ನಮ್ಮ ಬ್ರೆತ್ಲಿ ದೇವರು ಊದಿದ್ದಾನೆ 100%. ಹಲ್ಲೆಲೂಯಾ. ಈಗ ನೀವು ನೋಡುವಾಗ ದೇವರಲ್ಲಿ ಏನು ಕ್ಯಾರೆಕ್ಟರ್ ಇತ್ತೋ ಅದೆಲ್ಲ ಕ್ಯಾರೆಕ್ಟರ್ ಎಲ್ಲಿದೆ? ಈಗ ನನ್ನ ಆತ್ಮದಲ್ಲಿದೆ, ನನ್ನ ಸ್ಪಿರಿಟ್ ವರ್ಲ್ಡಲ್ಲಿದೆ. ಹಲ್ಲೆಲೂಯಾ. ಹಾಗಿದ್ರೆ ನೀವು ನೋಡುವಾಗ ಏನನ್ನು ನೋಡ್ಬೇಕು? ಈಗ ಯಾರಾಗ ನೋಡಬೇಕು ಹೇಳ್ರಿ? ಈ ಮನುಷ್ಯನಾಗಿ ನೋಡ್ಬೇಕಾ? ಆತ್ಮಿಕ ಮನುಷ್ಯನಾಗಿ ನೋಡ್ಬೇಕಾ? ಆತ್ಮಿಕ ಮನುಷ್ಯನಾಗಿ ನೋಡ್ಬೇಕು. ಯಾಕಂದ್ರೆ ದೇವರು ನಮ್ಮನ್ನು ಈಗೆಲ್ಲವನ್ನು ಸೃಷ್ಟಿ ಮಾಡಿದ ನಂತರ ಆತನು ಏನು ಮಾಡ್ದ? ನನ್ನ ಹಾಗೆ ಒಬ್ಬ ವ್ಯಕ್ತಿ ಪಡಬೇಕು, ನನ್ನ ಹಾಗೆ ಚಲಿಸಿ ಕಾಣಲ್ಪಡಬೇಕು. ಅದಕ್ಕಾಗಿ ದೇವರು ಆ ಆತ್ಮನ ಜೀವ ಶ್ವಾಸವನ್ನು ಊದಿದ ಮೇಲೆ ಆದಾಮನು ಯಾವ ಯಾವ ಹೆಸರು ಇಟ್ಟನೋ, ಕರೆಕ್ಟ್ ಏನಾಯ್ತು? ಚೇಂಜ್ ಆಯ್ತಾ? ಅದೇ ಹೆಸರುಗಳು ಕೊಡಲ್ಪಟ್ಟವು. ಹಾಗಿದ್ರೆ ಈಗ ಆದಾಮನು ಪರ್ಫೆಕ್ಟ್ ಯಾರು ಹಾಗೆ ಹೇಳ್ರಿ? ದೇವರ ಫುಲ್ ಕಾಪಿ ಆದಾಮನೇ, ರೈಟ್? ಹೇಳ್ರಿ, ಆದಾಮನು ಯಾರ ಹಾಗೆ ಈಗ ಕಂಪ್ಲೀಟ್? ಈಗ ಸೈತಾನ ಬಂದು ಹೇಳ್ತಾನೆ, ನೀವು ದೇವರ ಹಾಗೆ ಆಗುತ್ತೀರಿ ಅಂತ ಹೇಳಿದ ಅದನ್ನು ರೈಟಾ ಸುಳ್ಳ? ಇವರು ಆಲ್ರೆಡಿ ದೇವರೇ, ಆಲ್ರೆಡಿ ಇಡಲ್ಪಟ್ಟಿದೆ, ಆಲ್ರೆಡಿ ಇವರು ಮಾಡಲ್ಪಟ್ಟರೆ, ಆದರೆ ಅವನು ಮೋಸ ಮಾಡಿದ್ದಾನೆ. ಯಾಕೆ ಈ ಕೆಲಸ ಆತನು ಮಾಡ್ದ? ಸೈತಾನನು. ದೇವರು ಸೃಷ್ಟಿ ಕ್ರಮದಲ್ಲಿ ಸೈತಾನನು ಕೂಡ ಎಲ್ಲಿದ್ದ? ಯಾರೊಟ್ಟಿಗಿದ್ದ? ಅವನ ಬಗ್ಗೆ 2 ಕಡೆ ಬರೆಯಲ್ಪಟ್ಟಿದೆ. ಒಂದು ಏಷಾಯ, ಈಗ ಓದಪ್ಪ ಅದು ಏಷಾಯ 14. ಸ್ವಲ್ಪ ಇದನ್ನು ತಿಳ್ಕೊಂಡು ಬರೋಣ, ನಂತರ ನಿಮಗೆ ಅಲ್ಲಿಗೆ ಬರ್ತೀನಿ ತಿರುಗಿ ನಾನು. 14
11ನೇ ವಚನದಿಂದ ಇಂಗ್ಲೀಷ್ನಲ್ಲಿ ಓದಿ ಸ್ವಲ್ಪ. You might, Hmm. your might and power Hmm. were buried with you. Hmm. The sound of the harp in your palace Hmm. has ceased. Now maggots Hmm. are your sheet Hmm. and worms your blanket. ಹ್ಞೂ Have you fallen from heaven, Huh. O shining star, Huh. son of the morning? You have been thrown down to the earth, Hmm. you who destroy the nations of the world. ಹ್ಞೂ For you said to yourself, I will ascend the heaven and set my ಗಮನಿಸ್ರಿ ಅಲ್ಲಿ ಎಷ್ಟು ಸಾರಿ ಐ ಅಂತ ಬರುತ್ತಂತ ತೋರಿಸ್ಬೇಕು ನೀವು. ಅದಕ್ಕೆ ನನಗೆ ನಿಮಗೆ ಇಂಗ್ಲೀಷ್ ಓದಕ್ಕೆ ಕೊಟ್ಟಿರೋದು. ಐ ಅಂತ ಎಷ್ಟು ಸಾರಿ ಬರೆಯಲ್ಪಟ್ಟಿದೆ. ಹಾಂ ಹಾಂ I will ascend to heaven and set my throne above God's stars. Hmm. I will preside on the mountains of the gods Hmm. far away in the north. Hmm. I will climb in the highest heavens Hmm. and be the most high. Hmm. Instead, you will be brought down Huh. to the place of the dead, down into its lowest deeps. ನೋಡಿರಿ ಎಷ್ಟು ಸಾರಿ ಬರೆಯಲ್ಪಟ್ಟಿದೆ? 5 ಸಾರಿ. ಎಷ್ಟು ಹೇಳ್ರಿ, ಎಲ್ಲ ಹೇಳ್ರಿ, ಕೈ ಎತ್ತಿರಿ ಎಲ್ಲರೂ. iCloud, iPhone, iTunes, iMac, ಆಮೇಲೆ iPad. ಎಲ್ಲಿದೆ? ಇಲ್ಲಿದೆ. ಕೈ ಹಿಡ್ರಿ. ಹಾಂ, iMac, iPhone, iTunes, iCloud. 5 ಎಲ್ಲಿದೆ? 5 ಥಿಂಕ್ ಮಾಡಿದೆ ಯಾರು? ಯಾರ ಹಾಗೆ ನಾನು ಕಾಣಲ್ಪಡಬೇಕು ಅಂತ? ಸೈತಾನನು ಥಿಂಕ್ ಮಾಡಿದ್ದು ಯಾರ ಹಾಗೆ ನಾನು ಕಾಣಪಡಬೇಕು ಅಂತ? ನಾನು ಯಾರ ಹಾಗೆ ಕಾಣಬೇಕು? ದೇವರ ಸರಿ ಸಮಾನನಾಗಿರಬೇಕು. ಅವ್ರಿಗಿಂತ ಉನ್ನತವಾದ ಸ್ಥಳಕ್ಕೆ ಎತ್ತಲ್ಪಡಬೇಕು. ನಾನು ಆತನ ಹಾಗೆ ಮಹಿಮೆಯನ್ನು ಹೊಂದಬೇಕು. ಐ ಐ ಐ ನಾನು ನಾನು ನಾನು. ನೀವು ಹೋಗಿ NKG ವರ್ಷಮ ಯಾವ ವರ್ಷನದು? NKJV ಅದು ಯಾವುದು ವರ್ಷನು? NKJV ಯಾರ ಹತ್ರ ಇದೆ? KJV. ಓಕೆ, ಅದರಲ್ಲಿದೆ ನೋಡ್ರಿ, ಕ್ಲೀನಾಗಿ 5 ಸಾರಿ ಐ ಐ ಐ ಐ ಅಂತ ಬರೆಯಲ್ಪಟ್ಟಿದೆ. ಇಲ್ಲಾಂದರೆ NRSV ಅಂತ ಇನ್ನೊಂದು ಬೈಬಲ್ ಸಿಗುತ್ತೆ. ಈ ವರ್ಷನಲ್ಲಿ ಹೋದರೆ NRSV ಅಂತ ಇನ್ನೊಂದು ಸಿಗುತ್ತೆ, ಅದ್ರಲ್ಲಿ ಓದ್ರಿ. ಹಲ್ಲೆಲೂಯಾ. ಹಾಗಿದ್ರೆ ಐ ಐ ಅನ್ನೋದು ಯಾರು ಥಿಂಕಿಂಗು? ಹೇಳ್ರಿ. ನಾನು ಮಾಡಿದೆ, ನಾನು ಮಾಡ್ತೀನಿ, ನಾನು ಮಾಡಬಲ್ಲೆ. ಹಲ್ಲೆಲೂಯಾ. ನನಗೆ ಗೊತ್ತು, ನಾನು ಮಾಡಬಲ್ಲೆ. ಇದೆಲ್ಲ ಯಾರಾಗಬೇಕಾದ್ರೆ ಸೈತಾನನು ಮಾಡಬಲ್ಲ. ಆದರೆ ಒಬ್ಬನಿಗೆ ಮಾತ್ರ ನಾನು ಅಂತ ಹೇಳುವಂಥ ಅಧಿಕಾರ ಇದೆ. ಅದು ಕರ್ತನಾಗಿರುವ ಕರ್ತನು ಐ ಆಮ್ ದ ಲಾರ್ಡ್ ಎಂಬುದಾಗಿ ಹೇಳುವಂಥ ಅಧಿಕಾರ ದೇವರಿಗೆ ಬಿಟ್ಟರೆ ಯಾವ ಮನುಷ್ಯನಿಗೂ ಇಲ್ಲ, ಯಾವ ಶಕ್ತಿಗೂ ಇಲ್ಲ. ಅದನ್ನು ಯಾರು ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇದ್ದಾನೆ? ಐ ಅನ್ನೋ ವ್ಯಕ್ತಿ ಅಂದರೆ ಸೈತಾನನು ಅದನ್ನು ತೆಗೆದುಕೊಳ್ಳುವುದಕ್ಕೆ ಹೋಗ್ತಾ ಇದ್ದಾನೆ. ತಾನು ಕೂಡ ಹೀಗಾಗಬೇಕು, ನಾನು ಕೂಡ ಆರಾಧನೆ ಹೊಂದಬೇಕು, ನಾನು ಕೂಡ ದೇವರ ಹಾಗೆ ಆರಾಧನೆ ಹೊಂದಬೇಕು ಎಂಬುದಾಗಿ ಆಲೋಚನೆ ಮಾಡಿದಾಗ ದೇವರೇನು ಮಾಡಿದ ಅವನನ್ನು? ಈಗ ನೋಡ್ರಿ, ಅಲ್ಲಿ ವಚನ ಬರೆಯಲ್ಪಟ್ಟಿದೆ 12ನೇ ವಚನದಲ್ಲಿ, ಆಹಾ ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ನೀನು ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆರಳಕ್ಕೆ ಉರುಳಿದೆಯಲ್ಲ. ಇವತ್ತು 2 ಹೋಮ್ವರ್ಕ್ ಕೊಡ್ತೀನಿ ನಿಮಗೆ. 14ನೇ ಅಧ್ಯಾಯ ಮತ್ತು ಯೆಹೆಜ್ಕೇಲ 32ನೇ ಅಧ್ಯಾಯ. ಇದು 2 ಓದ್ರಿ. 2 ಕಡೆ ಮಾತ್ರ ಸೈತಾನನ ಬಗ್ಗೆ ಬರೆಯಲ್ಪಟ್ಟಿದೆ ಬೈಬಲಲ್ಲಿ. ಈತನೊಬ್ಬನೇ ಏದೆನ್ ತೋಟಕ್ಕೆ ಬಂದು ಹೋಗ್ಬೋದು. ಯಾಕೆ? ಈತನ ಯಾರಿಂದ ಸೃಷ್ಟಿ ಮಾಡಲ್ಪಟ್ಟವನು? ಅಧಿಕಾರ ಆತನಿಗಿತ್ತು. ಇವತ್ತು ಹೇಳುವ ಸೀಕ್ರೆಟ್ ನಿಮಗೆ ಒಳಗೆ ಸ್ವಲ್ಪ ಹೋಗಿ ಇವತ್ತು ನೀವು ಯಾರಾಗಿದ್ದೀರಿ ಅಂತ ತಿಳ್ಕೊಂಡ್ರೆ ಸಾಕು, ನೀವು ದೇವರು ನಿಮ್ಮನ್ನು ಎಷ್ಟು ಅದ್ಭುತವಾಗಿ ನಡೆಸ್ತಾನೆ ಎಂಬುದಾಗಿ ನೀವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಹೀಗೆ ಈತನು ತಿಳಿದುಕೊಂಡ, ನಾನು ಕೂಡ ಆತನ ಹಾಗೆ ಆಗಬೇಕು ಎಂಬುದಾಗಿ. ಆದ ದೇವರು ಆತನನ್ನು ಕೆಳಗೆ ತಳ್ಳಿದಾಗ ಈತನಿಗೆ ಆಲೋಚನೆ ಆಯಿತು, ಹುಡುಕ್ತಾ ಇದ್ದ, ಯಾರಲ್ಲಿ ನಾನು ಈಗ ಇವತ್ತು ಕಾಣಬಹುದು. ಈಗ ದೇವರು ಏನು ಮಾಡಿದ್ದಾನೆ? ಈಗ 1ನೇ ಅಧ್ಯಾಯದಲ್ಲಿ 26ನೇ ವಚನದಲ್ಲಿ ನಾನು ಅನುಭವಿಸಬೇಕಾಗಿರುವಂಥ ಸ್ಥಳವನ್ನು ಯಾರು ಕೊಟ್ಟಿದ್ದಾರೆ? ದೇವರು ಈಗ ಆದಾಮನಿಗೆ ಕೊಟ್ಟಿದ್ದಾರೆ. ಹೇಗಾದರೂ ಮಾಡಿ ನಾನು ಅದನ್ನು ಪಡ್ಕೊಳ್ಬೇಕು, ಹೇಗಾದರೂ ಮಾಡಿ ಅದನ್ನು ನಾನು ಮೋಸ ಮಾಡಿ ಪಡೆದುಕೊಳ್ಬೇಕು ಎಂಬುದಾಗಿ ಆಲೋಚನೆ ಮಾಡಿದ್ದಾನೆ. ಈಗ ತಿರುಗಿ ನಾವು ಇಲ್ಲಿಗೆ ಬರೋಣ, 2ನೇ ಅಧ್ಯಾಯಕ್ಕೆ ಬರೋಣ.
ಇಲ್ಲಿ 2ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ಒಂದು ದೇವರು ಇನ್ಸ್ಟ್ರಕ್ಷನನ್ನು ಕೊಡ್ತಾರೆ ನೋಡ್ರಿ. ಅದನ್ನು ಇಂಗ್ಲೀಷಲ್ಲಿ ಕೂಡ ಫಸ್ಟ್ ಇಂಗ್ಲೀಷಲ್ಲಿ ಓದೋಣ. Genesis chapter 2:15. The Lord God placed the man in the Garden of Eden to tend and watch over it. But the Lord God warned him, "You may freely eat the fruit of every tree in the garden, except the tree of knowledge of good and evil. If you eat its fruit, you are sure to die." The Lord God said, "It's not good for the man to be alone. I will make a helper who is just right for him." ಯಾರಾದರೂ ಅದು ಯು ವರ್ಷನ್ ಇದ್ದರೆ NRSV ಅಂತ ಓದ್ತೀರಾ ಒಂದು ವಚನ ಇದರಲ್ಲಿ. NRSVಯಲ್ಲಿ ಆ ವರ್ಷನಲ್ಲಿ ಸರಿ ಇಲ್ಲ. ಹಾಗಾಗಿ ಇವತ್ತಿನವರೆಗೂ ವೈರಿ ನಮ್ಮನ್ನು ಬ್ಲೈಂಡ್ ಮಾಡಿರೋದೇ ಇಲ್ಲ ಇದೇ ವಚನದಲ್ಲಿ. ಈ ಸತ್ಯ ಇಲ್ಲಿ ಹೈಡ್ ಆಗಿದೆ, ಅದಕ್ಕೋಸ್ಕರವಾಗಿ NISV NRSV ಅದು ಪರ. The Lord God took the man and put him in the Garden of Eden to keep it, and the Lord God commanded the man, "You may eat the tree, every fruit of the tree, but the tree of the knowledge and good ಈಗ ನನ್ನ ಪ್ರಶ್ನೆ ನಿಮಗೆ ಕೂಡ ಅದು ಪ್ರಶ್ನೆ ಬಂದಿರಬಹುದು, ಇದು ನೀವು ಕೂಡ ಆಲೋಚನೆ ಮಾಡ್ಬೋದು. ದೇವರು ಏದೇನು ತೋಟ ಸೃಷ್ಟಿ ಮಾಡಿದಾಗ ಏನಂತ ಸೃಷ್ಟಿ ಮಾಡಿದಾನೆ? ಎಲ್ಲವನ್ನ ಸೃಷ್ಟಿ ಮಾಡಿದ್ನ, ಎಲ್ಲ ಟ್ರೀಯನ್ನು ಸೃಷ್ಟಿ ಮಾಡಿದ್ನ, ಎಲ್ಲದನ್ನ ಇಟ್ನ. ನೀವೇನಾದರೂ ನೆನೆಸ್ತಿರ ದೇವರು ಕೂಡ ಸೃಷ್ಟಿ ಮಾಡಿದ್ರಲ್ಲಿ ಏನಾದರೂ ಒಂದು ಮರ ಕೆಟ್ಟದನ್ನು ಕೂಡ ಸೃಷ್ಟಿ ಮಾಡಿದನಂತ ಯಾರಾದರೂ ಹೇಳಕ್ಕಾಗತ್ತಾ? ಯಾರು ಆನ್ಸರ್ ಇಲ್ಲ. ದೇವರ ಸೃಷ್ಟಿಯಲ್ಲಿ ಎಲ್ಲವೂ ಒಳ್ಳೆಯದಾಗಿ ನೋಡಿದನು ಅಂತ ಹೇಳಿದರೆ, ದೇವರ ಸೃಷ್ಟಿಯಲ್ಲಿ ಯಾವುದು ಕೆಟ್ಟದು ಇರಲಿಲ್ಲ. ಅಂದರೆ ಯಾವ ಕೆಟ್ಟ ಮರವನ್ನು ಆತನು ಸೃಷ್ಟಿ ಮಾಡಲಿಲ್ಲ. ಈ ಸತ್ಯ ಹೋಗಲಿ ನಿಮ್ಮೊಳಗೆ. ಈಗ ನಮ್ಮ ಮನಸ್ಸನಿಗೇನು, ದೇವರಿಗೆ ಸತ್ಯ ಗೊತ್ತಿದ್ರು, ಸೈತಾನನ್ನು ಮೋಸ ಮಾಡ್ತಂತ ಗೊತ್ತಿದ್ರು, ಯಾಕೆ ಆ ಒಂದು ಕೆಟ್ಟ ಮರವನ್ನು ದೇವರು ಇಟ್ಟು ಅದು ಬೆಳೆಸಿದ್ದ ಅಂತ ನೀವು ನೆನೆಸಿರ್ಬೋದು. ಇಲ್ಲ, ದೇವರು ಜೀವ ವೃಕ್ಷವನ್ನು ಬಿಟ್ಟರೆ ಯಾವುದನ್ನು ಆತನು ಸೃಷ್ಟಿ ಮಾಡಲಿಲ್ಲ. ಅದನ್ನು ಸೃಷ್ಟಿ ಮಾಡಿದ ಯಾರು ಗೊತ್ತಾ? ಸೈತಾನನು ಆಗಾಗ ಬಂದು ಕೆಟ್ಟ ಮರವನ್ನು ಇಟ್ಟು ಹೋಗಿದ್ದು. ಇದು ಒಳಗೆ ಹೋಗಲಿಲ್ಲ ನಿಮಗೆ. ಹಲೋ, ದೇವರು ತನ್ನ ಸೃಷ್ಟಿಯಲ್ಲಿ ಕೆಟ್ಟದೇನು ಸೃಷ್ಟಿ ಮಾಡಲಿಲ್ಲ, ಕೆಟ್ಟ ಮರವನ್ನು ಕೂಡ ಸೃಷ್ಟಿ ಮಾಡಲಿಲ್ಲ. ಕೆಟ್ಟ ಮರವನ್ನು ಸೃಷ್ಟಿ ಮಾಡಿದ ಯಾರು? ಸೈತಾನನು. ಅಲ್ಲಿ ಇಟ್ಟೋಗಿದ್ದು ಆತನೇ. ಯಾಕೆಂದರೆ ಹೊಸ ಒಡಂಬಡಿಕೆಯಲ್ಲಿ ಎಷ್ಟು ಇದೆ ನೋಡ್ರಿ, ಒಳ್ಳೆಯ ಗಿಡ ಮಧ್ಯದಲ್ಲಿ ಯಾವುದು ಕೂಡ ಬೆಳೀತದಂತೆ? ಕಳೆಗಳು ಕೂಡ ಬೆಳೀತದಂತೆ. ಸೈತಾನನು ಬಂದು ಹೋಗಿ ಅವರನ್ನು ವಂಚಿಸುವುದಕ್ಕಾಗಿ, ಅದನ್ನು ಕದ್ದುಕೊಳ್ಳುವುದಕ್ಕಾಗಿ, ಒಳ್ಳೆಯ ಕಾರ್ಯವನ್ನು, ಅವರಿರುವಂಥ ಆಶೀರ್ವಾದವನ್ನು ಕದ್ದುಕೊಳ್ಳುವುದಕ್ಕಾಗಿ ಆತನು ಏನು ಮಾಡಿದ್ದಾನೆ? ಮಧ್ಯದಲ್ಲಿ ಬಂದು ಏನಿಟ್ಟೋಗಿದ್ದಾನೆ? ಪಾಪದ ಅರುವನ್ನು ಹುಟ್ಟಿಸುವ, ಪಾಪವನ್ನು ಹುಟ್ಟಿಸುವ, ಪಾಪದ ಕಾರ್ಯವನ್ನು ಮಾಡುವಂಥ ಮರವನ್ನು ಆತನು ಇಟ್ಟು ಹೋಗಿದ್ದಾನೆ. ಹಲ್ಲೆಲೂಯ. ಇದು ಒಳಗೆ ಹೋಗ್ತಾ ಇದೆ ನಿಮಗೆ? ಎಷ್ಟು ಜನರಿಗೆ ಇದು ಸತ್ಯ ಗೊತ್ತಾಗ್ತಾ ಇದೆ? ದೇವರು ಎಂದಾದರೂ ಕೆಟ್ಟದನ್ನು ಸೃಷ್ಟಿ ಮಾಡ್ತಾನ? ದೇವರು ಎಂದಾದರೂ ನಿಮಗೆ ತೊಂದರೆಗೊಳಪಡಿಸ್ತಾನ? ಎಷ್ಟು ಜನ ಇಷ್ಟಪಡ್ತೀರಿ ದೇವರು ನಮಗೆ ಶೋಧಿಸ್ತಾನಂತ? ದೇವರು ನಮ್ಮನ್ನು ಶೋಧಿಸೋದಲ್ಲ, ಸೈತಾನನು ನಮ್ಮನ್ನು ಶೋಧಿಸೋದು. ದೇವರು ಯಾವಾಗಲೂ ಒಳ್ಳೆಯದನ್ನೇ ಮಾಡೋದಕ್ಕೆ ಆತನು ಇಷ್ಟಪಡ್ತಾನೆ. ತನ್ನ ಮಕ್ಕಳಿಗೆ ಯಾವತ್ತೂ ಒಳ್ಳೆಯದನ್ನೇ ಇಡಲಿಕ್ಕೆ ಇಷ್ಟಪಡ್ತಾನೆ. ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ ಮೇಲೆ ಕೆಟ್ಟದನ್ನು ಸೃಷ್ಟಿ ಮಾಡ್ತಾನ? ಇವತ್ತು ನಮ್ಮ ಮನಸ್ಸಿನೊಳಗೆ ಏನಾಗ್ಬಿಟ್ಟಿದೆ? ದೇವರೇ ಸೃಷ್ಟಿ ಮಾಡಬೇಕಾದ್ರೆ, ಯಾಕೆ ದೇವರಿಗೆ ಗೊತ್ತಿದ ಮೇಲೆ ಆ ಕೆಟ್ಟ ಮರವನ್ನು ಇಡಬೇಕಾಗಿತ್ತು ಅಂತ? ಕೆಟ್ಟ ಮರವನ್ನು ದೇವರು ಸೃಷ್ಟಿ ಮಾಡಲಿಲ್ಲ, ಸೈತಾನನು ಬಂದು ಇಟ್ಟೋಗಿದ್ದದನ. ಯಾಕೆ? ಆತನಿಗೆ ಗೊತ್ತು ಹೇಗೆ ವೈರಿಯನ್ ಜನರನ್ನು ಮೋಸಪಡಿಸಬೇಕೆಂಬುದಾಗಿ. ಹಲ್ಲೆಲೂಯ ಹೇಳ್ರಿ, ಹಲ್ಲೆಲೂಯ. ದೇವರು ಸೃಷ್ಟಿ ಮಾಡುವಾಗ ಎಲ್ಲವನ್ನ ಒಳ್ಳೆಯದಾಗಿಯೇ ಸೃಷ್ಟಿಸಿದನು. ಹಲ್ಲೆಲೂಯ. ಅದನ್ನು ವಚನ ಹೋದ್ರೆ 5ನೇ ವಚನ. ಯೆಹೋವ ದೇವರು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ, ಯಾವ ಪಲ್ಯವೂ ಹುಟ್ಟಿರಲಿಲ್ಲ. ಯಾಕೆಂದರೆ ಯೆಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ, ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನು ಇರಲಿಲ್ಲ. ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ತೋಯಿಸುತ್ತಿತ್ತು. ನೆಕ್ಸ್ಟ್ 25ನೇ ವಚನ, 1:25, 1:24-25 ಎಲ್ಲ. ಮತ್ತು ದೇವರು ಭೂಮಿಯಿಂದ ಜೀವ ಜಂತುಗಳು ಉಂಟಾಗಲಿ, ಪಶು ಕ್ರಿಮಿಗಳು, ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗೆ ಅನುಸಾರವಾಗಿ ಹುಟ್ಟಲಿ ಅಂತನು. ಹಾಗೆಯೇ ಆಯಿತು. ದೇವರು ಕಾಡು ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗೆ ಅನುಸಾರವಾಗಿ ಉಂಟು ಮಾಡಿದನು. 11ನೇ ವಚನ. ಈಗ 11ನೇ ವಚನ, 1:11.
ತರುವಾಯ ದೇವರು ಭೂಮಿಯ ಹುಲ್ಲನ್ನು ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು ಉಂಟಾದವು, ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ಇದೆಲ್ಲವನ್ನು ಆತನು ಒಳ್ಳೆಯದೆಂದು ಹೇಳಿ, ಒಳ್ಳೆಯದೆಂದು. ಹಾಗಿದ್ರೆ ದೇವರ ಸೃಷ್ಟಿಯಲ್ಲಿ ಕೆಟ್ಟ ಮರ ಇತ್ತ? ಅರ್ಥ ಆಗಿಲ್ಲ. ದೇವರ ಸೃಷ್ಟಿಯಲ್ಲಿ ಏದೇನ್ ತೋಟದಲ್ಲಿ ದೇವರು ಕೆಟ್ಟ ಮರವನ್ನು ಇಟ್ಟಿದ್ನ? ಹಣ್ಣನ್ನು ತಿಂದು ಕೂಡಲೇ ಸಾಯುವಂಥ ಮರವನ್ನು ದೇವರು ಇಟ್ಟಿದ್ನ? ಇಲ್ಲ ರೀ. ಇದು ನಮ್ಮೊಳಗೆ ಇವತ್ತು ಹೋಗಬೇಕಾಗಿದೆ, ಈ ಸತ್ಯ ಹೋಗಬೇಕಾಗಿದೆ. ಈಗ ಆದಾಮನು ಬರ್ತಾ ಇದ್ದಾನೆ, ಅವನು ಮುಂದೆ ಯಾರಿದ್ದಾರೆ? ಹವ್ವಳಿದ್ದಾಳೆ. ಹವಳೆ ಈ ಹಣ್ಣನ್ನು ತಿನ್ನಬಾರ್ದಂತ ದೇವರು ಹೇಳಿದನ? ಕನ್ನಡದಲ್ಲಿ ಆ್ಯಕ್ಚುಲಿ ರಾಂಗ್ ಇಂಟರ್ಪ್ರಿಟೇಷನ್ ಆಗಿದೆ. NRSVಲಿದೆ, ದೇವರು ತಿಂದರೆ ಸತ್ತೋಗ್ತೀನಿ ಅಂತ ಹೇಳೇ ಇಲ್ಲ. ಕನ್ನಡದಲ್ಲಿ ಈ ರೀತಿ ಟ್ರಾನ್ಸ್ಲೇಷನ್ ಆಗಿದ್ರೆ ಇವತ್ತು ನಮ್ಮ ಮೈಂಡ್ ಒಳಗೆ ಇದೇ ಹೋಗಿದೆ. ಅವಳು ಮುಂದೆ ಇದ್ದಾಳೆ, ಏನಮ್ಮ ತಿನ್ನಬಾರ್ದಂತ ಹೇಳಿದ್ನಾ? ಹೌದು, ತಿನ್ನಬಾರ್ದಂತ ಹೇಳಿದ್ದಾನೆ. ಹೌದಾ? ಹಾಗಿದ್ರೆ ನೀನು ನೋಡು, ಅದನ್ನು ತಿಂದು ನೋಡು, ನೀನು ದೇವರ ಹಂಗೆ ಆಗ್ತಿ ಅಂತ ಹೇಳಿದಾಗ, ಹಾಗೆ ಆಲ್ರೆಡಿ ಅವರು ದೇವರೇ, ಆದರೆ ದೇವರಂತೆ ಆಗ್ತಿ ಅಂತ ಯಾರು ಹೇಳಿದ್ದಾರೆ? ಸೈತಾನನು ಸುಳ್ಳು ಹೇಳಿದ್ದಾನೆ. ಇವತ್ತವರೆಗೂ ನೀನು ಯಾರಂತ ಗೊತ್ತಿಲ್ಲ, ನೀನು ಯಾರಂತ ಗೊತ್ತಿಲ್ಲದೆ ವೈರಿ ಕೂಡ ಇವತ್ತವರೆಗೂ ಹೇಳ್ತಾನೆ ನೀನು ಯಾರು ಅಲ್ಲ ಅಂತ ಹೇಳಿ ಹೇಳಿ ನಿನ್ನನ್ನು ಮೋಸ ಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನಗೆ ಈ ಬೇರೆ ಲೋಕವನ್ನು ತೋರಿಸಿ, ಬೇರೆ ಕಾರ್ಯವನ್ನು ತೋರಿಸಿ ಆತ ನಿನ್ನನ್ನು ವಂಚಿಸ್ತಾ ಇದ್ದಾನೆ. ಆದರೆ ನೀನು ಯಾರು? ದೇವರಿಂದ ಸೃಷ್ಟಿ ಮಾಡಲ್ಪಟ್ಟಂಥ, ದೇವರ ಆತ್ಮನಿಂದ ತುಂಬಲ್ಪಟ್ಟಂಥ, ದೇವರ ಮೂಲಕವಾಗಿ ಕಾರ್ಯ ಮಾಡುವಂಥ ವ್ಯಕ್ತಿ ನೀನಾಗಿದ್ದಿ ಪ್ರಿಯ ದೇವ ಮಗುವೆ. ಇದು ನಿನ್ನೊಳಗೆ ಹೋಗಬೇಕಾಗಿದೆ. ದೇವರು ತನ್ನ ಸೃಷ್ಟಿ ಮಾಡುವಾಗ ಕೆಟ್ಟ ಮರವನ್ನು ಆತನು ಇಡಲಿಲ್ಲ. ಕೆಲವೊಂದೊಬ್ಬರು ಪ್ರಶ್ನೆ ಹಾಕಿದ್ರು ನನಗೆ ಕೆಲವೊಂದು ಸಾರಿ, ದೇವರಿಗೆ ಗೊತ್ತಿತ್ತಲ್ವಾ ಈ ಮರನ ತಿಂದುಬಿಟ್ರೆ ಇವ್ರು ತಿಂತಾರಂತ, ಯಾಕೆ ಇವರು ದೇವರು ಇದನ್ನು ಸೃಷ್ಟಿ ಮಾಡಿದರು? ದೇವರು ಇದನ್ನು ಸೃಷ್ಟಿ ಮಾಡಲಿಲ್ಲ. ಹಾಗಿದ್ರೆ ಈ ಮರವನ್ನು ಇಟ್ಟಿದ್ಯಾರು? ಹೇಳ್ರಿ, ಮರವನ್ನು ಇಟ್ಟಿದ್ಯಾರು? ಈ ಮರವನ್ನು ಇಟ್ಟಿದ್ದು ಯಾರಂತ ನಿಮಗೆ ಗೊತ್ತಾಗಬೇಕಾಗಿದ್ರೆ, ಅವರು ತಿಂದ ದಿನವೇ ಸಾಯುವಿರಿ ಅಂತ ಇದೆಯಾ ವಾಕ್ಯ? ಇದೆಯಾ? ತಿಂದ ದಿನವೇ ಸಾಯುವಿರಿ ಅಂತ ಹೇಳಿದ ಮೇಲೆ ಸಾಯುವಂಥದ್ದು ಅಥವಾ ಮರಣ ಯಾರ ಕೈಲಿದೆ? ಅರ್ಥ ಆಗಿಲ್ಲ. ಮರಣ ಯಾರ ಕೈಲಿದೆ? ಹಾಗಾದ್ರೆ ಈ ವಚನ ಓದ್ರಿ, ಇಬ್ರಿಯ 2:14 ಓದ್ರಿ. ಯಾರು ಮರಣದ ಅಧಿಕಾರಿ? ಯಾರು? ಮತ್ತೆ ಯಾರಂತ ಹೇಳಿದ್ರಿ ಈಗ? ಹಾಗಿದ್ರೆ ಮರಣದ ಒಂದು ಕಾರ್ಯವನ್ನು ಇಟ್ಟಿದ್ಯಾರಲ್ಲಿ? ಅಲ್ಲಿ ಬೆಳೆಸಿದ್ಯಾರು? ಹಾಗಿದ್ರೆ ಅದನ್ನು ತಿನ್ನಬಾರದೆಂಬುದಾಗಿ ದೇವರು ನಮಗೆ ಆಜ್ಞಾಪನೆ ಕೊಟ್ಟ ಅಷ್ಟೇ. ಅದು ದೇವರು ಇಟ್ಟಿದ್ದಲ್ಲ, ಅದು ಸೈತಾನನು ಇಟ್ಟಂಥ ಕಾರ್ಯಗಳು. ದೇವರು ಮಾಡಲ್ಪಟ್ಟಿಲ್ಲ, ದೇವರಿಂದ ಸೃಷ್ಟಿ ಮಾಡಲ್ಪಟ್ಟದಲ್ಲ, ಅದು ಮನುಷ್ಯ ಅಥವಾ ಸೈತಾನನು ಇಟ್ಟು ನಮ್ಮನ್ನು ಮೋಸಪಡಿಸಿದಂಥ ಕಾರ್ಯಗಳು. ಆದರೆ ನೀನು ಯಾರು ಗೊತ್ತಾ? ದೇವರಿಗೆ ಇರುವಂಥ ಇಮೇಜನ್ನು ಹೊಂದಿಕೊಂಡಿರುವಂಥನು, ದೇವರಿಗಿರುವಂಥ ಸಾಮರ್ಥ್ಯ ನಿನ್ನೊಳಗಿದೆ. ಪವಿತ್ರಾತ್ಮನು, ಆತ್ಮನು ನಿನ್ನೊಳಗೆ ಇಡಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಿದ್ರೆ ಇವತ್ತು ನಿಮ್ಮ ಪ್ರಶ್ನೆ ಕ್ಲಿಯರ್ ಆಯ್ತಾ? ತೋಟದ ಮಧ್ಯದಲ್ಲಿ ಟ್ರೀ ಇಟ್ಟಿದ್ಯಾರು? ಹೇಳ್ರಿ. ಹಲ್ಲೆಲೂಯಾ. ನೀವು ಯಾರು ಇಟ್ಟಿದ್ದಂತ ತಿಳ್ಕೊಂಡ್ರಿ? ದೇವರು ಎಲ್ಲವನ್ನ ಒಳ್ಳೆದಾಗಿ ಇಟ್ಟ ಮೇಲೆ, ದೇವರು ಎಲ್ಲವನ್ನ ಒಳ್ಳೆದಾಗಿ ನಿನ್ನ ಜೀವಿತದಲ್ಲಿ ಇಟ್ಟ ಮೇಲೆ ದೇವರು ಕೆಟ್ಟದನ್ನ ಇಡ್ತಾನ? ಹಾಗಿದ್ರೆ ಪಕ್ಕದವ್ರು ನೋಡಿ ಹೇಳ್ರಿ, ದೇವರು ನಿನ್ನ ಜೀವಿತಕ್ಕೆ ಯಾವುದು ಕೆಟ್ಟದನ್ನು ಇಟ್ಟಿಲ್ಲ. ನೋ, ನಮಗೆ ವೈರಿ ಮೋಸ ಪಡಿಸ್ತಾ ಇದ್ದಾನೆ. ನೋಡಿದ್ಯಾ, ನೀನು ಈ ತಪ್ಪು ಮಾಡೋದಕ್ಕೆ ವೈರಿ ದೇವರು ನಿನಗೆ ಈ ಶಿಕ್ಷೆ ಕೊಟ್ಟಿರೋದು. ನೋಡಿದ್ಯಾ, ಈ ತಪ್ಪು ಮಾಡೋದಕ್ಕೆ ನಿನಗೆ ಈ ಶಿಕ್ಷೆ ಆಗಿರೋದು. ನೋ, ದೇವರು ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತಾನೆ. ಆತ ನಮ್ಮ ವಿಷಯದಲ್ಲಿ ಹಿತವನ್ನು ಬಯಸ್ತಾನೆ. ನನ್ನ ಜೀವಿತದ ದೇವರು ಒಳ್ಳೆಯದನ್ನೇ ಬಯಸ್ತಾನೆ. ನನ್ನ ಜೀವಿತದ ಒಳ್ಳೆಯದನ್ನೇ ಆಗಬೇಕೆಂಬುದಾಗಿ ದೇವರು ಬಯಸ್ತಾನೆ. ಹಲ್ಲೆಲೂಯಾ. ಆದರೆ ವೈರಿ ಏನು ಆಲೋಚನೆ ಮಾಡಿದ? ನಾನು ಯಾವುದನ್ನು ಪಡೆದುಕೊಳ್ಬೇಕು ನನ್ನ ಕೈಲಿ ಆಗಲಿಲ್ಲ, ಹಾಗಾಗಿ ಏನು ಮಾಡೋಣ, ಯಾರ ಹತ್ರ ಬರೋಣ? ಇವತ್ತು ನಾನು ಬರಬೇಕಾಗಿದ್ದು ಯಾರ ಹತ್ರ ಬರೋಣ? ದೇವರಿಂದ ಆಗಲಿಲ್ಲ. ಅದೇ ಸೃಷ್ಟಿ ಮಾಡದೇ ಅಧಿಕಾರ ಯಾವ ದೇವರಾಗಿದ್ದಾನೋ ಅದೇ ಆದಾಮನು ಸೇಮ್. ಹೇಳ್ರಿ, ಯಾವ ದೇವರಾಗಿದ್ದಾನೋ ಅದೇ ಆದಾಮನು ಸೇಮ್ ಆದಮೇಲೆ ನಾನು ಕೂಡ
ಹೇಳ್ತಾ ಇಲ್ಲ. ಹಾಲೆಲೂಯ ಹೇಳ್ರಿ, ಹಾಲೆಲೂಯ ಹೇಳ್ರಿ, ಹಾಲೆಲೂಯ. ಹಾಗಿದ್ರೆ ತೋಟದ ಮಧ್ಯದಲ್ಲಿ ಇರುವಂಥ ಹಣ್ಣನ್ನು ತಿನ್ನುವುದಕ್ಕೆ ವೈರಿ ಹೆಂಗೆ ಮಾಡಿದ್ದಾನೆ? ಅವರನ್ನು ವಂಚಿಸಿದ್ದಾನೆ. ಆದರೆ ನಿನಗೆ ಗೊತ್ತಿರಬೇಕು, ನೀನು ಕ್ರಿಸ್ತನಲ್ಲಿ ಯಾರಾಗಿದ್ದೆ? ನಾನು ಎಲ್ಲವೂ ಆಗಿದ್ದೇನೆ. ನಾನು ಆತನ ಹಾಗೆ ನಿರ್ಮಾಣ. ಎಲ್ಲರೂ ಹೇಳಿ, ಆತನ ಹಾಗೆ ನಾನು ನಿರ್ಮಾಣ. ನನ್ನ ಶರೀರ, ನನ್ನ ಆತ್ಮಿಕ ಜೀವಿತ, ನಾನು ಆತನ ಹಾಗೆ ನಿರ್ಮಾಣ. ದೇವರೇ, ನನ್ನ ಜೀವಿತದ ಯಾವ ಶಕ್ತಿಗಳು ನನ್ನ ಮೇಲೆ ಆಡ್ಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ನಾನು ಆತನ ನಿರ್ಮಾಣ. ಹಾಲೆಲೂಯ ಹೇಳ್ರಿ, ಹಾಲೆಲೂಯ ಹೇಳ್ರಿ. ಕೀರ್ತನೆ 8ನೇ ಅಧ್ಯಾಯ 6ನೇ ವಚನ ಓದ್ರಿ ಯಾರಾದರೂ. ಇಂಗ್ಲೀಷಲ್ಲಿ ಓದಬೇಕು, ಅದು ಕನ್ನಡದಲ್ಲಿ ಸರಿ ಇಲ್ಲ. 86 ನೋಡಿ, ನನ್ನನ್ನು ದೇವದೂತರಿಗಿಂತ ಅಂತ ಇದೆ ಅಲ್ಲಿ. 85 ವಾಹ್ ವಾಹ್. ಇಲ್ಲಿ ಗಮನಿಸ್ರಿ, ಕನ್ನಡದಲ್ಲಿ ಏನಿದೆ ನೋಡ್ರಿ, ದೇವದೂತರಂತ ಇದೆ. ಬಟ್ ಇಂಗ್ಲೀಷಲ್ಲಿ ಏನಿದೆ ಹೇಳ್ರಿ ಇಲ್ಲಿ? ಯಾರು ನಾವು? ಅಯ್ಯಯ್ಯೋ, ನೀವು ಹೇಳಕ್ಕೆ ರೆಡಿ ಇಲ್ಲ. ನಾವು ಯಾರು? ಹೆವನ್ಲಿ ಬೀಯಿಂಗ್ಸ್ ಅಂದರೆ ಏನು? ದೇವರ ಹಾಗೆ. ಆದರೆ ಕನ್ನಡದಲ್ಲಿ ಏನಾಗ್ಬಿಟ್ಟಿದ್ದಾರೆ? ದೂತರನ್ನು ತೆಗೆದುಬಿಡ್ರಿ, ದೇವರ ಹಾಗೆ ನಮ್ಮನ್ನು ಮಾಡಿದ್ದಾನೆ. ಅಲ್ಲಿ ನೋಡ್ರಿ, ಇಂಗ್ಲೀಷ್ ಕನ್ನಡದವ್ರು ಎಷ್ಟು ಮೋಸ ಮಾಡಿದ್ದಾರೆ ನಮಗಲ್ಲ. ನೀವು ಕನ್ನಡ ಓದ್ತಿರೋರು, ನಾನು ದೇವದೂತರಿಗಿಂತ ಕಡಿಮೆ, ನಾನು ದೇವದೂತರಿಗಂತೆ. ಆಗ ದೇವರು ಹೇಳ್ತೇನೆ, ದೇವದೂತರಿಗೆ ಕಡಿಮೆ. ನೀನು ನನ್ನ ಹಾಗೆ, ನೀನು ನನ್ನ ಹಾಗೆ ನೋಡ್ತೀಯಾ, ನೀನು ನನ್ನ ಹಾಗೆ ಮಾತನಾಡ್ತೀಯಾ, ನೀನು ನನ್ನ ಹಾಗೆ. ಫಸ್ಟ್ ಜಾನ್ 4:18 ಓದ್ರಿ. ಅದನ್ನ ಹೋಗ್ಲಿ, ಇಂಗ್ಲೀಷಲ್ಲಿ ಓದ್ರಿ. ಹಾಲೆಲೂಯ. ನಾವು ಯಾರ ಹಾಗೆ ಇದ್ದೇವೆ ಹೇಳ್ರಿ? ಸೈತಾನ ನಿನ್ನನ್ನು ನೋಡಿ, ಆತ್ಮಿಕ ಮನುಷ್ಯನ ನೋಡಿ ಭಯಪಡೋದು ಯಾಕೆ ಗೊತ್ತಾ? ನಿನ್ನನ್ನು ನೋಡಿ ಅಲ್ಲ, ನಿನ್ನಲ್ಲಿರುವಂಥ ಯೇಸುವನ್ನು ನೋಡಿ. ನಿನ್ನನ್ನು ನೋಡುವಾಗ ನಿನ್ನಲ್ಲಿ ಯಾರು ನೋಡ್ತಾ ಇದ್ದಾನೆ ಅವನು? ಓ, ಇವನು ಕೂಡ ಪರಾತ್ಪರನ ದೇವರ ಮಗನು ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಹಾಲೆಲೂಯ. ಆಗಿನ ಕಾಲದಲ್ಲಿ ಗೆರಸೇನದ ಸೀಮೆಯಲ್ಲಿ ಮಾತ್ರ ಯೇಸು ಪರಾತ್ಪರನ ದೇವಕುಮಾರ ಅಂತ ಹೇಳಿಸ್ಕೊಂಡಾನೆ. ಇವತ್ತು ಕ್ರಿಸ್ತನು ನನ್ನಲ್ಲಿ ವಾಸ ಮಾಡೋದ್ರಿಂದ ಬೆಂಗಳೂರಿನ ದೆವ್ವಗಳು ಕೂಡ ಹೇಳ್ತಾ ಇದೆ, ಇವರು ಪರಾತ್ಪರನ ದೇವರ ಮಕ್ಕಳು ಎಂಬುದಾಗಿ. ಹಾಲೆಲೂಯ ಹೇಳ್ರಿ, ಹಾಲೆಲೂಯ ಹಾಲೆಲೂಯ. ನೀನು ಕ್ರಿಸ್ತನಲ್ಲಿ ಏನಾಗಿದೆ ಇವತ್ತು ಹೇಳ್ರಿ? ಕ್ರಿಸ್ತನ ಇಮೇಜ್, ಕರ್ತನ ಇಮೇಜ್. ನಾನು ನೋಡಿದಾಗ ದೇವರು ನನ್ನಲ್ಲಿ ನೋಡ್ತಾ ಇದ್ದಾನೆ. ನನ್ನ ಮಕ್ಕಳು ಎಲ್ಲಿದ್ದಾರೆ? ನನ್ನ ಹಾಗೆ ಇರೋರು ಎಲ್ಲಿದ್ದಾರೆ? ಭೂಮಿ ಮೇಲೆ ಓಡಾಡ್ತಾ ಇದ್ದಾರೆ, ಬೆಂಗಳೂರಲ್ಲಿ ಓಡಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ? ಕೋರಮಂಗಲದಲ್ಲಿ ಓಡಾಡ್ತಾ ಇದ್ದಾರೆ. ನನ್ನ ಹಾಗೆ ಕಾಣುವಂಥ ವ್ಯಕ್ತಿಗಳು ಅವು ಕಾಣ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಸೈತಾನನಿಗೆ ಶುರುವಾಯಿತು, ಇದನ್ನು ಹೆಂಗಾದರೂ ಮಾಡಿ ಕತ್ಕೊಳ್ಬೇಕಂತೇಳಿ ಬಂದಿದ್ದಾನೆ. ಈಗ ಹವ್ವಳು ಮುಂದಿದ್ದಾಳೆ, ಹಿಂದೆ ಯಾರಿದ್ದಾರೆ? ಯಾರೋ ಹೇಳ್ತಾ ಇದ್ರು, ಹವ್ವಳ ಹತ್ರ ಮಾತಾಡ್ಬೇಕಾದ್ರೆ ಅದು ಆದಮ ಇರಲಿಲ್ಲ ಅಂತ. ಹೌದಾ? ಆಮೇಲೆ ಬಂದ ಅಥವಾ ಇದನ್ನ ಹೇಳ್ರಿ? ಫಸ್ಟ್ ಮದುವೆ ಆಗಿದ್ದಾನೆ, ಒಟ್ಟಿಗೆ ಇರಲ್ವಾ? ಅಲ್ಲಲ್ವಯ್ಯ, ಏನು ಲೇಟ್ ಮದುವೆ ಆಗಿದ್ದಾರಾ? ಇಲ್ಲ ತಾನೇ, 10 ವರ್ಷ ಆಗಿದೆ ಮದುವೆ ಆಗಿ, ದೂರ ಬಿಟ್ಟು ಬರೋಕ್ಕೆ. ಮದುವೆ ಆಗಿದ್ದು ಫ್ರೆಶ್ ಯಾರು? ಹಾಗಾಗಿ ಆದಮ ಯಾರಿಂದ ಇದ್ದಾನೆ? ಚೆನ್ನಾಗಿದೆಯಲ್ವ? ಹಾಗಾಗಿ ಅವ್ರು ಹೇಳಿದ್ದಕ್ಕೆಲ್ಲ ಫಸ್ಟು ಎಸ್ ಮದುವೆ ಆಗಿದ್ದು ಫಸ್ಟ್, ನಂತರ ಅದು ನಿಮಗೆ ಅರ್ಥ ಆಗತ್ತೆ ಬಿಡ್ರಿ. ಹಾಲೆಲೂಯ ಹೇಳ್ರಿ, ಹಾಲೆಲೂಯ. ಅದಕ್ಕಾಗಿ ದೇವರು ಹೇಳಿದಾನೆ ತಿನ್ಬೇಡ ಅಂತ, ಆದರೆ ಇವ್ರು ಹೇಳಿದ ಕೂಡ ಅವನು ತಿಂದುಬಿಟ್ಟ. ಯಾಕೆ? ಭಾಳ ಅಟ್ರಾಕ್ಷನ್ ನೋಡ್ರಿ ಮತ್ತೆ ಅದು. ಹಾಲೆಲೂಯ ಹೇಳ್ರಿ, ಹಾಲೆಲೂಯ. ವೈರಿ ಭಾಳ ಮೋಸ ಮಾಡ್ತಾನೆ ನಮಗೆ. ಯಾಕಂದ್ರೆ ಆತನಿಗೆ ಗೊತ್ತಾಯಿತು ಸಂಪೂರ್ಣ ಅಧಿಕಾರ ಯಾರಲ್ಲಿದೆ. ಈಗ ಆದಾಮನಲ್ಲಿ ಯಾರಲ್ಲಿದೆ? ಆದಾಮನಲ್ಲಿ ಸಂಪೂರ್ಣ ತಂದೆ ದೇವರ ಅಧಿಕಾರ ಇದೆ. ನಾನು ಹಾಗೆ ಆಗಬೇಕಂತ ಬಯಸಿದೆ, ನಾನು ಹಾಗೆ ಇರಬೇಕಂತ ಬಯಸಿದೆ, ನಾನು ಕೂಡ ಹಾಗೆ ಅಂತ ನಾನು ಕೂಡ ಎತ್ತರಕ್ಕೆ ಇರಬೇಕಂತ ಬಯಸಿದೆ. ಅದೇ ಸಾರೂಪ್ಯವನ್ನು ದೇವರು ಯಾರಲ್ಲಿ ಹಾಕಿದ್ದಾರೆ? ಆದಾಮನಲ್ಲಿ ಹಾಕಿದ್ದಾರೆ. ಈಗ ಅದನ್ನು ನಾನು ಕದ್ದುಕೊಳ್ಳಬೇಕೆಂಬುದಾಗಿ ಬಂದು ಮೋಸಪಡಿಸಿದ್ದಾನೆ.
ಹಲ್ಲೆಲೂಯಾ. ಆದರೆ ನೀನು ಯಾರು ಗೊತ್ತಾ? ಸೈತಾನನು ಹೇಳುವುದಕ್ಕಿಂತ ಮೊದಲೇ ನಿನ್ನಲ್ಲಿ ಎಲ್ಲವೂ ಕೊಡಲ್ಪಟ್ಟಿದೆ, ಇಡಲ್ಪಟ್ಟಿದೆ. ಆತನು ವಂಚಿಸ್ತಾನೆ. ನೀನು ದೇವರ ಹಾಗೆ ಆಗ್ತಿದೆ ಎಂಬುದಾಗಿ ಹೇಳಿದಾಗ ಅವನು ಹೌದಾ ನಾನು ದೇವರಂಗೆ ಆಗ್ತೀನಾ ಅಂತ ಹೇಳಿಬಿಟ್ಟು ಮೋಸ ಹೋಗಿದ್ದಾನೆ. ಕೆಲವೊಂದು ಸಾರಿ ಲೋಕದ ವಿಷಯಗಳಿಗೆ ನಾವು ಕೂಡ ಏನಾಗ್ತೇವೆ, ಬೇಡವಾದ ವಿಷಯಗಳಿಗೆ ನಾವು ಬೇಗನೆ ಬಿದ್ದು ಹೋಗ್ತೇವೆ. ಆದರೆ ಬಹಳ ಎಚ್ಚರಿಕೆ ತೆಗೆದುಕೊಳ್ಳೋಣ. ಇವತ್ತು ನಾವು ಯಾರಾಗಿದ್ದೇವೆ? ಕ್ರಿಸ್ತನಲ್ಲಿ ನಾವು ಸರ್ವಸ್ವವು ದೇವರು ನಮ್ಮಲ್ಲಿ ಇಟ್ಟಿದ್ದಾನೆ. ನಮ್ಮನ್ನು ದೇವರು ಏನು ಮಾಡಿದ್ದಾನೆ? ದೇವದೂತರು ಅಂತ ಅಂದಲ್ಲ, ದೇವದೂತರಿಗಿಂತ ಉನ್ನತವಾದದನ್ನು ದೇವರ ಹಾಗೆ ನಮ್ಮನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಈಗ ನಾನು ಆ ಲಾಸ್ಟ್ ಪಾಯಿಂಟಿಗೆ ಟಚ್ ಮಾಡಲಿಕ್ಕೆ ಹೋಗ್ಬಿಟ್ಟು ನಾನು ಮುಗಿಸ್ತೇನೆ. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನ ತೆಂಗಿನ ಗಿಡ ನೋಡಿದ್ದೀರಿ? ತೆಂಗಿನ ಗಿಡ ನೋಡಿದ್ರಾ? ಓಕೆ, ಬೇಡ, ನೀವು ಸ್ವಲ್ಪ ವಚನಕ್ಕೆ ಬನ್ನಿರಿ. 1:11 ಮತ್ತೆ ಜೆನೆಸಿಸ್ 1:11. ತರುವಾಯ ದೇವರು ಭೂಮಿಯ ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು. ಇದು ಈ ಪಾಯಿಂಟ್ ಒಳಗೆ ಹೋಗ್ಲಿ ಈಗ ನಿಮಗೆ. ನೀವು ಯಾರಾಗಿದ್ದೀರಿ ಅಂತ ಈಗ ಗೊತ್ತಾಗುತ್ತೆ. 100% ಗೊತ್ತಾಯ್ತು ನಿಮಗೆ. ಓದ್ರಿ. ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಹೇಳ್ರಿ ಹಾಗೆಯೇ ಆಯಿತು. ಎಲ್ಲ ಹೇಳ್ರಿ ಪಕ್ಕದವ್ರಿ, ಹಾಗೆಯೇ ಆಯಿತು. ತೆಂಗಿನ ಮರ ಹೇಳ್ರಿ, ತೆಂಗಿನ ಮರ ತೆಂಗಿನಕಾಯಿನೇ ಬಿಡ್ತು. ಯಾರು ಮಾತಾಡ್ತಾ ಇಲ್ಲ. ಮಾವಿನ ಮರ ಬಾಳೆಹಣ್ಣು ಬಿಡ್ತು. ಬಾಳೆಕಾಯಿ ಮರ ಟೊಮೊಟೊ ಹಣ್ಣು ಬಿಡ್ತು. ಹೇಳ್ರಿ, ಅಲ್ಲಿ ಇನ್ನೊಂದ್ಸರಿ ಹೋದ್ರಿ, ಮತ್ತೆ ಇನ್ನೊಂದ್ಸರಿ. ಭೂಮಿಯ ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯವನ್ನು, ಗಿಡವನ್ನು ಬೆಳೆಸಲಿ. ಆ ಬೀಜನ ಹಣ್ಣಿನ ಮರಗಳು ಅವುಗಳ ಹೇಳ್ರಿ ಅವುಗಳ ಜಾತಿಗಲ್ಲದವುಗಳ ಒಂದ್ಸಲ ಜಾತಿಗನುಸಾರವಾಗಂತ ಇದೆಯಾ? ಈಗ ನೀನು ಯಾರ ಇಮೇಜ್? ನೀನು ಯಾರ ಇಮೇಜ್? ನೀನು ಟೊಮೊಟೊ ಗಿಡ ಅಂದರೆ ಟೊಮೊಟೊ ಬಿಡಬೇಕಾ? ಬಾಳೆಹಣ್ಣು ಗಿಡ ಅಂದರೆ ಬಾಳೆಹಣ್ಣು ಬಿಡಬೇಕಾ? ಆದರೆ ಇಲ್ಲಿ ಏನಾಗ್ತಿದೆ? ನೀ ಯಾರ ಇಮೇಜ್? ಯಾರ ಪ್ರೊಡಕ್ಷನ್ ಹೊರಗೆ ಬರಬೇಕೀಗ? ಯಾವ ಪ್ರೊಡಕ್ಷನ್ ಹೊರಗೆ ಬರಬೇಕು? ನೀನು ಯಾರ ಇಮೇಜ್ ನೋಡ್ತಾ ಇರ್ಬೇಕಾರೀಗ? ನೀನು ಯಾರ ಇಮೇಜ್ ಈಗ? ಹೇಳ್ರಿ, ಯಾವ ಪ್ರಾಡಕ್ಟ್ ಹೊರಗೆ ಬರಬೇಕೀಗ? ಆದರೆ ಏನಾಗ್ತಾ ಇದೆ? ವೈರಿ ನಿನ್ನನ್ನು ವಂಚಿಸ್ತಾ ಇದ್ದಾನೆ. ನಿನ್ನ ದೇವರ ಪ್ರಾಡಕ್ಟ್ ಅಲ್ಲ. ಆತ್ಮನನ್ನು ಊದುವಾಗ, ನಿನ್ನೆಲ್ಲ ಆತ್ಮನನ್ನು ಊದುವಾಗ ತನ್ನ ಎಲ್ಲ ಕ್ಯಾರೆಕ್ಟರ್ನ ನಿನ್ನೊಳಗೆ ದೇವರು ಹಾಕಿದ್ದಾನೆ. ಹಲ್ಲೆಲೂಯಾ. ಹೇಳ್ರಿ, ಈಗ ನಾವು ಓಡಾಡುವಾಗ ಯಾರ ಮಕ್ಕಳು? ಏನಕ್ಕೂ ಪ್ರಯೋಜನ ಇಲ್ಲ. ಯಾಕೆ ದೇವರನ್ನು ಇಟ್ಟಿದ್ದಾನೋ ಪ್ರಯೋಜನನೇ ಇಲ್ಲ. ಪ್ರಯೋಜನ ಇಲ್ಲ. ಮಗಳೇ, ನಾನೀಗ ಆತ್ಮ ಕೊಟ್ಟು ದೇವ್ರು ಕೊಟ್ಟು ನಾನು ನಿನ್ನಾಗೆ ಇಟ್ಟು ಪ್ರಯೋಜನ ಇಲ್ಲ ಅಂತೀಯ. ನೀನು ಎದ್ದು ನಿಲ್ಬೇಕೀಗ. ನಿನಗೆ ಯಾಕಂದ್ರೆ ಹೇಳ್ತಾ ಇದ್ದೀ? ಮಾರ್ಕನ ಸುವಾರ್ತೆ 4:41. ಈತನು ಯಾರಿರಬಹುದು? ಈತನು ಯಾರಿರಬಹುದು? ಇನ್ನೂ ನಿನಗೆ ಆತನು ಯಾರಂತ ಗೊತ್ತಾಗಿಲ್ಲ. ನೀನು ಯಾರಂತ ನಿನಗೆ ಗೊತ್ತಾಗಲಿಲ್ಲ. ನೀನು ಯಾರು? ಪಕ್ಕದವ್ರಿಗೆ ಹೇಳಿ, ನೀನು ಯಾರು? ಹೇಳಿ, ನೀನು ಯಾರು? ನಾನಾ? ಹೇಳ್ರಿ, ನೀನು ಯಾರು? ದೇವರ ಮಾಸ್ಟರ್ ಪೀಸ್. ಹೇಳ್ರಿ, ಹೇಳ್ರಿ, ದೇವರ ಮಾಸ್ಟರ್ ಪೀಸ್. ನಾನು ಮಾಸ್ಟರ್ ಪೀಸ್ ಆದಮೇಲೆ ನನ್ನಲ್ಲಿ ದೇವರ ಕಾರ್ಯಗಳೇ ಹೊರಗೆ ಬರಬೇಕು. ಹಲ್ಲೆಲೂಯಾ. ಆದರೆ ಇಲ್ಲಿ ಎಲ್ಲ ಐ ಬಂದ್ಬಿಟ್ಟಿದ್ದೀವಿ. ಯಾಕೆ? ಅವನು ಬಂದು ಬೀಜ ಹಾಕಿ ಹೋಗ್ಬಿಟ್ಟಿದ್ದಾನೆ. ಅವನು ಬಂದು ಮರ ನೆಟ್ಟೋಗ್ಬಿಟ್ಟಿದ್ದಾನೆ. ಅವನು ಬಂದು ಬೀಜ ಹಾಕಿದ ನಿಮಿತ್ತವಾಗಿ ನನ್ನ ಪಕ್ಕದಲ್ಲಿ ಯಾರೋ ಬೆಳೆದು ಬಿಟ್ಟಿದ್ದಾರೆ, ನನ್ನ ಪಕ್ಕದಲ್ಲಿ ಯಾರೋ ಇದ್ದಾರೆ, ಅವ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯ? ನಿನ್ನಲ್ಲಿರುವ ಆತನು ಶ್ರೇಷ್ಠನವ್ರಿಗಿಂತ. ಹಲ್ಲೆಲೂಯಾ. ಅವನು ಬಂದು ಹಣಜಿ ಬಿತ್ತೋಗಿದ್ದಾನೆ, ಇವನು ಬಂದು ಹಣಜಿ ಬಿತ್ತೋಗಿದ್ದಾನೆ, ಇವನು ಬಂದು ಯಾವುದೋ ಬಿಟ್ಟಿದ್ದಾನೆ. ಆ ಹಣ್ಣನ್ನು ನೋಡಬೇಡ, ನಿನ್ನಲ್ಲಿರುವಂಥ ಜೀವಶ್ವಾಸವನ್ನು ನೋಡು, ನಿನ್ನಲ್ಲಿರುವಂಥ ಜೀವವನ್ನು ನೋಡು, ನಿನ್ನಲ್ಲಿ ಊದಿರುವಂಥ ದೇವರ ಶಕ್ತಿಯನ್ನು ನೋಡು, ನಿನ್ನಲ್ಲಿರುವಂಥ ದೇವರ ಬಲವನ್ನು ನೋಡು, ನಿನ್ನಲ್ಲಿರುವಂಥ ದೇವರ ಸಾಮರ್ಥ್ಯವನ್ನು ನೋಡು, ನಿನ್ನಲ್ಲಿರುವಂಥ ದೇವರ ಬಲವನ್ನು ನೋಡು. ನಿನ್ನಲ್ಲಿರುವಂಥದ್ದು ಪಕ್ಕದಲ್ಲಿರುವಂಥ ಮರಕ್ಕಿಂತ ಶ್ರೇಷ್ಠವಾದದ್ದು. ಹಲ್ಲೆಲೂಯಾ.
ಪಕ್ಕದವ್ರು ಹೇಳ್ರಿ, ಹಣ್ಣು ತಿಂದರೆ ಐ ಬರುತ್ತೆ, ಜೀವಶ್ವಾಸ ಇಟ್ಕೊಂಡ್ರೆ ಆತನು ಕಾಣ್ತಾನೆ. ಐ ಯಾಕೆ ಬಂತೀಗ? ಮೋಸ ಪಟ್ಕೊಂಡು ಏನು ತಿಂದ್ಬಿಟ್ಟಿದ್ರಿ? ಐ ತಿಂದಿದ್ರಿ. ಆದರೆ ಐ ಹೋಗಬೇಕಾಗಿದ್ರೆ ನಿಮ್ಮನ್ನು ನೀವು ಶಿಲುಬೆಗೆ ಹಾಕ್ರಿ. ಶಿಲುಬೆ ನಿನ್ನನ್ನು ಐಯನ್ನು ತೆಗೆದು ನಿನ್ನಲ್ಲಿ ಕ್ರಿಸ್ತನನ್ನಾಗಿ ಮಾಡುವುದಕ್ಕೆ ಅದು ರೆಡಿ ಸಿದ್ಧವಾಗಿದೆ. ಅದಕ್ಕಾಗಿ ಯೇಸು SIN ಐಯನ್ನು ತೆಗೆದು ನನ್ನಲ್ಲಿ ಆತನನ್ನು ಹಾಕುವುದಕ್ಕಾಗಿ ಮರಣದ ಅಧಿಕಾರಿನ ತೆಗೆದು ಇಲ್ಲದಂತಾಗ ಮಾಡಿ ಶಿಲುಬೆ ಮೇಲೆ ಅದನ್ನು ಮೆರೆಸುತ್ತಾ ಅದೇ ಜೀವಶ್ವಾಸ ನಿನ್ನಲ್ಲಿ ಆಕ್ಟಿವ್ ಮಾಡೋದಕ್ಕಾಗಿ ಈಗ ನೀನು ನಡೆಯುವಾಗ ಕ್ರಿಸ್ತನ ನಂಬಿದ ಮೇಲೆ, ನೀನು ನಂಬಿ ಜೀವಿಸಿದ ಮೇಲೆ ನಿನ್ನಲ್ಲಿ ಯಾವ ಶಕ್ತಿ ವೈರಿ ನಿನ್ನನ್ನು ಮೋಸಪಡಿಸಿದ ಕಾರ್ಯಗಳಿಲ್ಲ. ಈಗ ಕ್ರಿಸ್ತನ ಮಗನಾಗಿ ಎದ್ದು ಬರುವಾಗ ಆತ್ಮಿಕ ಕಾರ್ಯಗಳೇ ನಿನ್ನ ಮೂಲಕವಾಗಿ ಹೊರಗೆ ಬರೋದಕ್ಕೆ ದೇವರು ಮಾಡ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಪಕ್ಕದವ್ರು ಕೇಳ್ರಿ, ನೀ ಯಾವ ಮರ ಅಂತ ಕೇಳ್ರಿ. ಅದ್ರ ಜಾತಿಗೆ ಅನುಸಾರವಾಗಿ ಅದು ಕೊಡ್ತಾ ಇದೆಯಾ? ಅದು ಜಾತಿಗೆ ಅನುಸಾರವಾಗಿ ಅದು ಕೆಲಸ ಮಾಡ್ತಾ ಇದೆಯಾ? ಅದು ಜಾತಿಗೆ ಅನುಸಾರವಾಗಿ ಅದು ಫ್ರೂಟ್ಸ್ ಕೊಡ್ತಾ ಇದೆಯಾ? ನೀನು ಯಾವ ಜಾತಿ? ಯಾರ ಸ್ವರೂಪ? ಯಾವ ಸ್ವರೂಪ? ಯಾವ ಸ್ವರೂಪ? ಅದಕ್ಕೆ ಸ್ವರೂಪ ಅಥವಾ ಇಮೇಜ್ ಅನ್ನೋದಕ್ಕೆ ಝೆಲೆಮ್ ಅಂತ ಹೇಳ್ತಾರೆ. ZELEM, ಝೆಲೆಮ್ ಅಂತ ಹೇಳಿದರೆ ಇಮೇಜ್ ಎಂಬುದಾಗಿ ಅದರ ಅರ್ಥ. ಹಲ್ಲೆಲೂಯಾ. ಹೀಬ್ರಲ್ಲಿ ನೀವು ತೆಗೆದು ನೋಡ್ರಿ, ಝೆಲೆಮ್ ಅಂತ ಹೇಳಿದರೆ ಇಮೇಜ್. ಅಂದರೆ ದೇವರು ತನ್ನ ಶ್ವಾಸವನ್ನು ಊದುವಾಗ, ತನ್ನ ಶಕ್ತಿಯನ್ನು ತುಂಬಿಸುವಾಗ ಆತನು ತನ್ನ ಆತ್ಮವನ್ನು ನನ್ನಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಇವತ್ತು ಎಲ್ಲರೂ ನೀವು ಹುಟ್ಟುವಾಗಲೇ ದೇವರ ಆತ್ಮನಿಂದ ಹುಟ್ಟಲ್ಪಟ್ಟವರು. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಹಾಗಿದ್ರೆ ನೀವು ಎಷ್ಟು ಶ್ರೇಷ್ಠರಲ್ವಾ ಕ್ರಿಸ್ತನಲ್ಲಿ. ನಾವ್ಯಾರು? ನಾವು ಆತನ ಹಾಗೆ ಜೀವಿಸುವರು. ಕನ್ಫೆಸ್ ಮಾಡಿರಿ, ಎವ್ರಿ ಟೈಮ್, ಎವ್ರಿ ಮಿನಿಟ್, ನಾನು ಆತನ ಸಾರೂಪ್ಯ, ನಾನು ಆತನ ಇಮೇಜು, ನಾನು ಆತನ ಹಾಗೆ ಇರುವವನು, ನಾನು ಆತನ ಹಾಗೆ ನೋಡುವವನು. ಹಾಗಿದ್ರೆ 3 ಕಾರ್ಯಗಳು ನಿನ್ನನ್ನು ಐಯಲ್ಲಿ ತರುವುದಕ್ಕೆ ಇಷ್ಟಪಡ್ತದೆ. ನೋಡಿ, ನನ್ನ ದೇಹದ 3 ಕಾರ್ಯಗಳು ನನ್ನ ಜೀವಿತದಲ್ಲಿ ಐಯನ್ನು ತರುವುದಕ್ಕೆ ಪ್ರಾರಂಭ ಮಾಡ್ತದೆ. ಈಗ ಗಮನಿಸಿ, ಅದನ್ನು ಹೇಳಿಬಿಟ್ಟು ನಾನು ಮುಗಿಸ್ತೇನೆ. 3ನೇ ಅಧ್ಯಾಯಕ್ಕೆ ಬನ್ನಿರಿ. Genesis 3. ಇದು 3 ವಿಷಯ. 3 ಓದ್ರಿ, 1ನೇ ವಚನದಿಂದ ಓದ್ರಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು ಏನವ್ವ, ಫಸ್ಟ್ ಹೇಳ್ರಿ, ಏನವ್ವ. ಮುಂದೆ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು. ಈಗ ಸೈತಾನನು ಬಂದು ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕಾಗಿ, ಅವ್ರನ್ನ ಬೀಳಿಸೋದಕ್ಕಾಗಿ, ತನ್ನಲ್ಲಿರುವಂಥ ಆ ಒಂದು ವಿಷಯವನ್ನು ಕದ್ದುಕೊಳ್ಳೋದಕ್ಕಾಗಿ ಆತನು ಮಾಡಿದಂಥ ಫಸ್ಟ್ ಕಾರ್ಯವನ್ನು ತೋರಿಸೋದು. ಎಲ್ಲ ಹೇಳ್ರಿ, ತೋರಿಸೋದು. ಕಣ್ಣಿನಿಂದ ತೋರಿಸೋದು, ನಂತರ ಕೇಳಿಸೋದು, ನಂತರ ಮಾತಾಡಿಸೋದು. ಹೇಳ್ರಿ, ನೋಡಿಸೋದು, ಕೇಳಿಸೋದು, ಮಾತಾಡೋದು. ಇದು 3 ಚೆನ್ನಾಗಿತ್ತು ಅಂದರೆ ನಾವು ಪರ್ಫೆಕ್ಟು. ಇದು 3 ವೈರಿಗೆ ಒಪ್ಪಿಸ್ಕೊಟ್ರೆ 100% ನಿನ್ನಲ್ಲಿ ಐ ಬಂದು ಕೂತ್ಕೊಳ್ತದೆ. ಫಸ್ಟ್ ಏನು ಮಾಡಿದ? ಹಣ್ಣನ್ನು ಹೇಳ್ರಿ, ತೋರಿಸಿ, ಹಿಂಗೆ ಕೈ ಕೊಡಿ. ತೋರಿಸಿದ, ನಂತರ ಕೇಳಿಸಿದ, ನಂತರ ಮಾತನಾಡಿಸಿದ. ಗಮನಿಸಿದ, ಆತನ 3 ಟ್ರಿಕ್ಸನ್ನು ಮಾಡಿದಾನೆ ಇಲ್ಲಿ. ಆತನು ಕದ್ದುಕೊಳ್ಳುವುದಕ್ಕೆ, ನಿನ್ನಲ್ಲಿರುವಂಥ ಜೀವಿತವನ್ನು ಕದ್ದುಕೊಳ್ಳುವುದಕ್ಕೆ, ನಿನ್ನಲ್ಲಿರುವಂಥ ಶ್ರೇಷ್ಠವಾದದನ್ನು ಕದ್ದುಕೊಳ್ಳುವುದಕ್ಕೆ ವೈರಿ ಮಾಡುವಂಥ ಕೆಲಸ ಏನು ಗೊತ್ತಾ? ಫಸ್ಟು ತೋರಿಸೋದು, ಫಸ್ಟ್ ಕೇಳಿಸೋದು, ನಂತರ ಮಾತನಾಡಿಸೋದು. ಯಾಕೆಂದರೆ ಗೊತ್ತು, ಮಾತನಾಡೋದ್ರಲ್ಲಿ ಏನಿದೆ? ಜೀವ ಇದೆ ಎಂಬುದಾಗಿ. ಫಸ್ಟು ಆತನು ಮಾತನಾಡ್ಸಲ್ಲ. ಫಸ್ಟು ಏನವ್ವ ಹೇಳ್ರಿ, ಏನವ್ವ ಚೆನ್ನಾಗಿದೆಯಾ ಹಣ್ಣು? ಚೆನ್ನಾಗಿದೆ. ಹುಡುಗಿ ಚೆನ್ನಾಗಿದ್ದಾಳ? ಅದು ಚೆನ್ನಾಗಿದೆಯಾ? ಫಸ್ಟ್ ತೋರಿಸ್ತಾನೆ ಆತನು. ಫಸ್ಟು ದೇವರು ಅದು ಸೈತಾನನು ಹೆಂಗೆ ಮಾಡಲ್ಲ, ಫಸ್ಟ್ ನಿನ್ನನ್ನು ತಿನ್ನುವುದಕ್ಕೆ ಅಪ್ಪಣೆ ಕೊಡಲ್ಲ. ಫಸ್ಟು ತೋರಿಸ್ತಾನೆ. ನೋಡಿದ ಮೇಲೆ ಸರಿ, ದೇವ್ರು ಹೇಳಿದ್ನ ಮುಟ್ಟು ಬಾ ಅಥವಾ ಹತ್ತಿರ ಬರಬಾರ್ದು ಅಂತ, ಹತ್ತಿರ ಬಾ, ಹತ್ತಿರ ಬಂದೆ. ದೇವ್ರು ಹೇಳಿದಾನ
ಮುಟ್ಟಬಾರ್ದಂತ ಮುಟ್ಟ. ದೇವ್ರು ಹೇಳಿದ್ನ ಬಾಯಲ್ಲಿ ಇಟ್ಕೋಬಾರ್ದು ಅಂತ ಇಟ್ಕೊಂಡ. ದೇವ್ರು ಹೇಳಿದ್ ಬರೀ ತಿನ್ನಬಾರ್ದು ಅಂತ ಹೇಳ್ತಾನೆ. ವೈರಿ ಆ ವೇಯಲ್ಲಿ ತೆಗೆದುಕೊಂಡು ಹೋಗಿ ನಮ್ಮನ್ನು ಬೆಳೆಸ್ತಾನೆ. ಫಸ್ಟ್ ತೋರಿಸ್ತಾನೆ, ಕೇಳುವಂತೆ ನಮ್ಮ ಕಿವಿಗಳನ್ನ ಟ್ರೈನ್ ಅಪ್ ಮಾಡ್ತಾನೆ, ಮತ್ತು ನಮ್ಮ ಬಾಯಲ್ಲಿ ಮಾತನಾಡುವಂತೆ ಮಾಡ್ತಾನೆ. ಹಾಲೆಲೂಯ ಹೇಳ್ರಿ, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ಆತನು ಉಪಯೋಗಿಸ್ಕೊಂಡದ್ದು ಏನಂದರೆ ಸರ್ಪವನ್ನು ಆತನು ಉಪಯೋಗಿಸ್ಕೊಂಡ. ಯುಕ್ತಿ ಉಳ್ಳದಾಗಿತ್ತು, ಆದರೆ ಸರ್ಪ ಸೈತಾನ ಅಲ್ಲ. ಸರ್ಪದ ಒಳಗೆ ಯಾರು ಹೋಗಿದ್ದಾರೆ? ಸೈತಾನನು ಮನುಷ್ಯನೊಳಗೆ ಹೋಗ್ತಾನಂತ ಎಷ್ಟು ಚೆನ್ನಾಗಿ ಗೊತ್ತು? ಎಲ್ಲಿದೆ ಬೈಬಲಲ್ಲಿ? ಯೋಹಾನ ಸುವಾರ್ತೆ 13ನೇ ಅಧ್ಯಾಯ. ಯಹೂದನ ಮನಸ್ಸಿನೊಳಗೆ ಹೊಕ್ಕನ. ಹಾಗಿದ್ರೆ ಫಸ್ಟು ನಿಮ್ಮ ಮನಸ್ಸಲ್ಲಿ ಹೊಕ್ಕೋದು ಯಾರು? ಸೈತಾನನೇ. ಹಾಲೆಲೂಯ. ಹೊಕ್ಕನು ಅಂತ ಇದೆ. ಫಸ್ಟ್ ಆಲೋಚನೆಯನ್ನು ಹುಟ್ಟಿಸಿದನು, ನಂತರ ಹೊಕ್ಕನು ಅಂತ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಹಾಗಿದ್ರೆ ಸರ್ಪದೊಳಗೆ ಹೊಕ್ಕನು, ಅದನ್ನು ಹೋಗಿ ಆತನು ಮಾತನಾಡಿದಾನೆ. ಹಾಗಿದ್ರೆ ನಿನ್ನಲ್ಲಿರುವಂಥ ಶ್ರೇಷ್ಠದನ್ನು ಕಳೆದುಕೊಳ್ಳೋದಕ್ಕೆ ನಿನ್ನ 3 ವಿಷಯಗಳು ಭದ್ರವಾಗಿರ್ಬೇಕು. ಯಾವುದು ಹೇಳ್ರಿ? ಎಲ್ಲ ಹೇಳ್ರಿ. ಇದು 3 ನೆಟ್ಟಿಗಿದ್ರೆ ಯು ಆರ್ ಸೇಫ್ಟಿ. ಫಸ್ಟು ಹೇಳ್ರಿ, ಕಣ್ಣು. ಇದನ್ನು ಕಣ್ಣನ್ನು ಶುದ್ಧೀಕರಿಸಪ್ಪ. ಕಣ್ಣು ಒಳ್ಳೆಯದನ್ನು ನೋಡಲಿಯಪ್ಪ, ಒಳ್ಳೆಯದನ್ನು ತೀರ್ಮಾನ ಮಾಡಲಪ್ಪ. ಕಣ್ಣು ಒಳ್ಳೆಯದನ್ನು ನೋಡಲಿ. ಮತ್ತು ಒಳ್ಳೆಯ ವಿಷಯಗಳನ್ನ ನನ್ನ ಕಿವಿ ಕೇಳಲಿ. ಅಕ್ಕಪಕ್ಕದ ಮನೆ ವಿಷಯ ಕೇಳಬಾರ್ದು, ಕೆಟ್ಟದನ್ನು ಕೇಳಬಾರ್ದು. ಒಳ್ಳೆಯ ವಿಷಯಗಳನ್ನು ಕೇಳಲಿ, ಒಳ್ಳೆಯ ವಿಷಯಗಳನ್ನು ಕೇಳಲಿ, ತಪ್ಪಾದ ವಿಷಯಗಳನ್ನು ಕೇಳಿ. ಮತ್ತು ನಾನು ಒಳ್ಳೆಯ ವಿಷಯಗಳನ್ನು ಮಾತನಾಡುವಂತೆ ಮಾಡಲಿ, ಒಳ್ಳೆಯ ವಿಷಯಗಳನ್ನು ಮಾತನಾಡುವಂತೆ ಮಾಡಿ. ಇದು 3 ಕರೆಕ್ಟಾಗಿ ಟ್ಯೂನಪ್ ಆಗಿದ್ದರೆ 100% ವೈರಿಯ ಬಲೆಯಿಂದ ನೀವು ತಪ್ಪಿಸ್ಬೋದು. ಆತನು ಮಾಡುವಂಥ 3 ಬಲೆಗಳು: ಒಂದು ಕಣ್ಣು, ಒಂದು ಕಿವಿ, ಒಂದು ಬಾಯಿ. ಎಲ್ಲ ಹೇಳ್ರಿ, ಕಣ್ಣು, ಕಿವಿ, ಬಾಯಿ. ಇದು 3 ನೆಟ್ಟಿಗಿದ್ರೆ ಯು ಆರ್ ಪರ್ಫೆಕ್ಟ್. ಹಾಲೆಲೂಯ. ಕಣ್ಣು ನೋಡಿದ ಕೂಡಲೇ ಮನಸ್ಸಿನ ಆಲೋಚನೆ ಸ್ಟಾರ್ಟ್ ಆಗತ್ತೆ. ಇಷ್ಟೇ ಕಣ್ಣು. ಹಾಲೆಲೂಯ, ಹಾಲೆಲೂಯ. ಒಬ್ಬೊಬ್ಬರು ಕಣ್ಣು ನೋಡುವಂಗಿರ್ತಾರೆ, ಅವ್ರು ಎಲ್ಲೆಲ್ಲಿ ನೋಡ್ತಾರೆ ಅಂತಲೇ ಗೊತ್ತಾಗಲ್ಲ. ಹಾಲೆಲೂಯ. ಕಣ್ಣು ನೋಡಿದಾಗ ಎಲ್ಲೋ ಒಳ್ಳೆ ಕಡೆ ನೋಡ್ತಿರೋಂಗೆ ಕಾಣುತ್ತೆ, ಆದರೆ ಕಣ್ಣೆಲ್ಲ ಬೇರೆ ಕಡೆ ಇರುತ್ತೆ ಅವ್ರದ್ದು. ವೆರಿ ಡೇಂಜರ್. ಕಣ್ಣಲ್ಲೇ ಸ್ಕೆಚ್ ಆಗ್ತಾ ಇರ್ತಾರೆ. ಅದಕ್ಕೆ ಕಣ್ಣು ಮುಚ್ಕೊಂಡಿದ್ರೆ ಪ್ರಾರ್ಥನೆ ಮಾಡಿಕೊಂಡಾಗ ಏನಾದರೂ ಅಂತ ಆಲೋಚನೆಗಳು ಬರ್ಬೋದಾ? ಹೇಳ್ರಿ, ಹಾಲೆಲೂಯ. ಈಗ ನೋಡಿದೆ ಅವಳು ಹಂಗೆ ಹಿಂಗೆ ಅಂದರು. ಯಾರೋ ಬಂದು ಹೇಳಿದ್ರು, ನೋಡಿದ್ಯಾ, ಕೇಳಿದ್ಯಾ? ಕೇಳಿದ್ರು. ಆವಾಗ ಅವರು ಮಾತಾಡೋದಕ್ಕೆ ಪ್ರಾರಂಭಿಸ್ತಾರೆ. ಇದು 3 ಪರ್ಫೆಕ್ಟ್ ಆಗಿದ್ದರೆ ಐ ಅನ್ನೋದು ಹೊರಟೋಗ್ತದೆ. ದೇವರು ನಮ್ಮಲ್ಲಿ ತನ್ನ ಇಮೇಜನ್ನು ನನ್ನ ಮೂಲಕವಾಗಿ ಕಾರ್ಯ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಹಾಲೆಲೂಯ, ಹಾಲೆಲೂಯ. ವೈರಿ ನಿನಗೆ ಏನು ಕೊಡೋಕ್ಕಾಗಲ್ಲ, ವೈರಿ ನಿನಗೆ ಏನು ಹೊಸದನ್ನು ಕೊಡಲಿಕ್ಕಾಗಲ್ಲ, ವೈರಿ ನಿನ್ನಲ್ಲಿ ಯಾವುದನ್ನು ಕ್ರಿಯೇಟ್ ಮಾಡಲಿಕ್ಕಾಗಲ್ಲ. ಆದರೆ ದೇವರು ನಿನ್ನಲ್ಲಿ ಆಲ್ರೆಡಿ ಎಲ್ಲವನ್ನು ಇಟ್ಬಿಟ್ಟಿದ್ದಾನೆ. ಹುಟ್ಟುವಾಗಲೇ ನಿನ್ನಲ್ಲಿ ಜೀವಶ್ವಾಸವನ್ನು, ತನ್ನ ಕ್ಯಾರೆಕ್ಟರನ್ನು ಇಟ್ಟಿದ್ದಾನೆ. ಹಾಲೆಲೂಯ. ನೀನು ಯಾರ ಕ್ಯಾರೆಕ್ಟರ್ಲಿದೆ? ಕರ್ತನ ಕ್ಯಾರೆಕ್ಟರು ನಿನ್ನಲ್ಲಿದೆ. ಹಾಲೆಲೂಯ. ಜೀವಶ್ವಾಸ ಅಂದರೆ ತಂದೆ ಹಾಗೆ ಅಲ್ಲ, ಯೇಸುವಿನ ಹಾಗೆ ಅಲ್ಲ, ಪವಿತ್ರಾತ್ಮನು ನಮ್ಮಲ್ಲಿ ಹಾಕಿದ್ದಾನೆ. ಹಾಲೆಲೂಯ. ಈಗ ನಮ್ಮ ಜೊತೆ ಯಾರಿದ್ದಾರೆ? ಹಾಲೆಲೂಯ. ಹಾಗಿದ್ರೆ ಒಳ್ಳೆಯದರ ಮತ್ತು ಕೆಟ್ಟದರ ಮರವನ್ನು ಇಟ್ಟಂಥ ಉದ್ದೇಶ ಯಾರು? ಹೇಳ್ರಿ. ದೇವರಿಟ್ಟಿದ್ದು ಒಳ್ಳೆ ಮರವನ್ನು, ಜೀವ ವೃಕ್ಷವನ್ನು ದೇವರಿಟ್ಟಿದ್ದಷ್ಟೇ. ಆದರೆ ಕೆಟ್ಟದನ್ನು ಇಟ್ಟಿದ್ದು ಯಾರು? ಇಷ್ಟು ದಿನ ಯಾರಂತ ತಿಳ್ಕೊಂಡಿದ್ರೆ ದೇವರೇ ಇಟ್ಟಿದ್ದಾನೆ ಅಂತ ತಿಳ್ಕೊಂಡ್ರೆ ದೇವರು ಇಟ್ಟಿಲ್ರಿ, ಸೈತಾನನು ಅಲ್ಲಿ ಇಟ್ಟು ಹೋಗಿದ್ದ ಅದನ್ನು. ಹಾಲೆಲೂಯ. ಇದಕ್ಕೆ ಬೇಕಾದರೆ ನಿಮಗೆ ಎಷ್ಟು ವಚನಗಳು ನಂತರ ನೀವು ಸಿಕ್ಕ್ರಿ, ನಿಮಗೆಲ್ಲದಕ್ಕೂ ನಾನು ರೆಫರೆನ್ಸನ್ನು ಕೊಡ್ತೀನಿ. ಹಾಲೆಲೂಯ, ಆಮೇನ್, ಹಾಲೆಲೂಯ. ಹಾಗಿದ್ರೆ ಇವತ್ತು ನೀ ಯಾರು? ಹೇಳ್ರಿ, ನಾನು ಯಾರು? ನಿಮ್ಮ ಹೆಸರು ಹೇಳ್ಬೇಡ್ರಿ, ಹೇಳ್ರಿ, ನಾನು ಯಾರು? ಕರ್ತನ ಸಾರೂಪ್ಯ. ಹೇಳ್ರಿ ಎಲ್ಲರೂ, ಕರ್ತನ ಸಾರೂಪ್ಯ. ಇದನ್ನು ಹೇಳ್ತಾ ಇರ್ರಿ. ಟೋಟಲಿ ಸೈತಾನ ಕನ್ಫ್ಯೂಷನ್ ಆಗಿಬಿಡ್ತಾನೆ. ಇವತ್ತು ಟೋಟಲಿ ಸೈತಾನ ಕನ್ಫ್ಯೂಷನ್ ಆಗಿಬಿಡ್ತಾನೆ. ಆತನಿಗೆ ಗೊತ್ತಾಯಿತು, ಇವರಿಗೆ ಸತ್ಯ ಗೊತ್ತಾಗುತ್ತೆ. ಹೇಳ್ರಿ, ನೀನು ಯಾರು? ಹೇಳಿ, ನಾನು ಪ್ರತಿಯೊಂದು ನಿಮಿಷಕ್ಕೆ ಹೇಳ್ತಾ ಇರಿ, ನಾನು ಕರ್ತನ ನಿರ್ಮಾಣ, ನಾನು ಯೇಸುವಿನ ಹಾಗೆ ಇರುವನು, ತಂದೆ ದೇವರ ಹಾಗೆ ಇರುವನು, ಆತನ ಹಾಗೆ ಇರುವನು, ಆತನ ಸ್ವರೂಪದಲ್ಲಿ ಇರುವವನು, ಆತನ ಇಮೇಜ್ ನನ್ನಲ್ಲಿದೆ, ಆತನ ಆತ್ಮ ನನ್ನಲ್ಲಿದ್ದಾನೆ. ಇದನ್ನು ಹೇಳ್ತಾ 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 ನಿನ್ನಲ್ಲಿ ಜೀವಿಸುವಾಗ ನಿನ್ನ ಹತ್ತಿರ ಯಾವ ಬಲಗಳು, ದುಷ್ಟಶಕ್ತಿಗಳು ನಿನ್ನನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಹಾಲೆಲೂಯ. ಅರ್ಥ ಆಗ್ತಾ ಇದೆಯಾ? ಹಾಲೆಲೂಯ. ಹಾಗಿದ್ರೆ ಯಾವ ಜಾತಿಗೆ ಅನುಸಾರವಾಗಿ ನಾವು ಫಲ ಕೊಡಬೇಕು?
ಹೇಳ್ರಿ, ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರವು, ಆದರೆ ಕೆಟ್ಟ ಮರವು ಹುಳುಕು ಫಲವನ್ನು ಕೊಡ್ತದೆ ಅಂತ ಬೈಬಲ್ ಹೇಳುತ್ತೆ. ಕೆಟ್ಟ ಮರವು ಹುಳುಕು ಫಲ ಕೊಡ್ತದೆ, ಆದರೆ ಒಳ್ಳೆ ಮರವು ಕೆಟ್ಟ ಫಲವನ್ನು, ಗಮನಿಸಿರಿ, ಕೆಟ್ಟ ಮರವು ಹುಳುಕು ಫಲವನ್ನು ಕೊಡ್ತದೆ. ಹಾಲೆಲೂಯಾ. ನೀನು ಯಾವ ಮರ ಇವತ್ತು? ಒಳ್ಳೆ ಮರನ ಕೆಟ್ಟ ಮರನ? ಯಾವ 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 ಸೀಡ್ ನಿನ್ನಲ್ಲಿ ಹಾಕಲ್ಪಟ್ಟಿದೆ? ಹೇಳಿ, ಯಾವ ಸೀಡ್ನಲ್ಲಿದೆ? ಯಾವ ಸೀಡ್ನಲ್ಲಿದೆ? ನಿನ್ನ ಥಿಂಕಿಂಗ್ ಇವತ್ತು ಹೇಗಿದೆಯೋ ಅದ್ರ ಮೇಲೆ ನಿನ್ನ ಜೀವಿತ ಇದೆ. ಹಾಲೆಲೂಯಾ. ಹೇಳ್ರಿ ಹಾಲೆಲೂಯಾ. ಹೇಳ್ರಿ, ಐ ಐ ಐ ಐ ಐ ಹೋಗಲಿ. ಆತನ ಹಾಗೆ ನಾವು ಕಾಣಲ್ಪಡೋಣ. ಹಾಲೆಲೂಯಾ. ವೈರಿ ಅದನ್ನು ಕದ್ದುಕೊಂಡ, ವೈರಿ ಅವರ ಜೀವಿತವನ್ನು ಕದ್ದುಕೊಂಡ, ಆದಾಮನಲ್ಲಿದ್ದಂಥ ಒಂದು ಶ್ರೇಷ್ಠವಾದನ್ನು ಕದ್ದುಕೊಂಡ, ಆದರೆ ಶಿಲುಬೆ ತಿರುಗಿ ನಮಗೆ ಅದು ಕೊಡಲ್ಪಟ್ಟಿದೆ. ಹಾಲೆಲೂಯಾ. ಅದಕ್ಕಾಗಿ ಅಲ್ಲಿ ಇನ್ನೊಂದ್ಸರಿ Hebrew 2:14 ಬಿಟ್ಟು ನಾನು ಮುಗಿಸ್ಬಿಟ್ಟು ಹೋಗೋಣ. 2:14 ಓದ್ಬಿಟ್ಟು ಮುಗಿಸ್ಬಿಡೋಣ. ಆಮೇಲೆ ಇನ್ನೊಬ್ರು ಯಾರಾದರೂ ಕೊಲಸ್ಸೆ 2:14 ಓದೋಣ. ಇನ್ನೊಬ್ರು. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನ ಸೈತಾನನನ್ನ ಅಡಗಿಸಿ ಬಿಡುವುದಕ್ಕೂ, ಐಯನ್ನ ಅಡಗಿಸಿ ಬಿಡುವುದು, ತಾನೇ ರಕ್ತ ಮಾಂಸಧಾರಿಯಾಗಿ ಶಿಲುಬೆ ಮೇಲೆ ಅದನ್ನ ಮೆರೆಸುತ್ತಾ ತೋರಿಸಿದನು. 2:14 ಕೊಲಸ್ಸೆ 2:14. ಆತನು ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತ ಮನೋಹ ಆತನು ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೆ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಶಿಲುಬೆ ಮೇಲೆ ಅದನ್ನು ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿದನು ಅಂತ ಹೇಳಿದ್ರೆ, ಎಲ್ಲ ಅಧಿಕಾರವು ಯಾವುದನ್ನು ವೈರಿ ಕದ್ದುಕೊಂಡಿದನೋ ತಿರುಗಿ ಅದು ನಿನಗೆ ಕೊಡಲ್ಪಟ್ಟು ಅದೇ ಆತ್ಮಿಕ ಮನುಷ್ಯನಾಗಿ ಚಲಿಸಿ ನೀನು ಎದ್ದು ಇದೊಂದು ಆರ್ಡರ್ ಮಾಡಿದ್ರೆ ಸಾಕು. ಯಾವ ರೀತಿ ತಂದೆಯಾದ ದೇವರು ಬೆಳಕಾಗಲಿ ಅಂತ ಮಾತಾಡಿದ್ನೋ, ಯಾವ ರೀತಿ ತಂದೆಯ ದೇವರು ಇದನ್ನು ಸೃಷ್ಟಿಯಾಗಲಿ ಅಂತ ಮಾತಾಡಿದ್ನೋ, ಯಾವ ರೀತಿ ಆದಾಮನಿಗೆ ಕೊಟ್ಟಾಗ ಯಾವ ಎಲ್ಲ ಹೆಸರುಗಳು ನೀನೇ ಕೊಡಪ್ಪ ಅಂತ ಹೇಳಿದ್ನೋ, ಅದೇ ಅಧಿಕಾರವು ತಿರುಗಿ ಇವತ್ತು ನಿನ್ನ ಕೈಲಿ ದೇವರು ತಿರುಗಿ ಕೊಟ್ಟಿದ್ದಾನೆ. ಅದೇ ಅಧಿಕಾರ ಹೊಂದಿದ ದೇವರ ಮಗು ನೀನಾಗಿದೆ ಪ್ರಿಯ ಮಗುವೆ. ಹಾಲೆಲೂಯಾ. ಹಣ್ಣನ್ನು ತಿನ್ನುವುದಕ್ಕಿಂತ ಮೊದಲು ಅವನು ಯಾವ ಹೆಸರನ್ನು ಆಯ್ತಾ? ಇವತ್ತು ಅದೇ ಹೆಸರಿದೆಯಾ? ದೇವರು ಏನಾದ್ರು ಮಾಡಿದ್ನ ಹೇಳ್ರಿ? ಅದೇ ಹೆಸರು ಅಧಿಕಾರ ಆಯ್ತಾ ಅವನಿಗೆ? ಹಾಗಿದ್ರೆ ದೇವರು ಅಧಿಕಾರ ಕೊಟ್ಟ ಮೇಲೆ ನಾನು ಮಾಡ್ತೇನೆ, ನಾನು ಹೆಸರು ಇಡ್ತೀನಿ ಅಂತ ಹೆಸರು ಇಡ್ತೇನೆ ಅಂತ ಹೇಳಿದ. ದೇವರು ಅಧಿಕಾರ ಕೊಟ್ಟ ಮೇಲೆ ನಾನು ಇಡ್ತೀನಿ ಅಂತ ಹೇಳಿದ್ದ, ನೀನು ಹೆಸರು ಇಡ್ಬೇಕಂತ ಹೇಳಿದ್ದ. ಅಧಿಕಾರ ಕೊಟ್ಟ ಮೇಲೆ ಅಧಿಕಾರ ಯಾರ್ದು? ಈಗ ಅಧಿಕಾರ ಯಾರ್ದು? ದೇವ್ರೆ ನೀನು ಬಂದ್ ಮಾಡ್ಬೇಕಾ ನಾನು ಮಾಡ್ಬೇಕಾ? ದೇವ ನೀನಿಳಿದು ಬಾ. ದೇವ್ರು ಹೇಳ್ತಾನೆ, ಆಗ್ಲೇ ಇಳಿದು ಬಂದಿದ್ದೀನಿ. ಈಗ ದೇವರನ್ನ ಕರಿಬೇಕಾ? ದೇವ್ರು ನಿನ್ನೊಳಗಿದಾನ? ನನ್ನ ಹತ್ತಿರವೀರು ಅಂತ ಹೇಳ್ತಾನೆ. ಹತ್ತಿರ ಇಲ್ಲಿ ನಾನು ಈಗ ಹತ್ತಿರ ಇದ್ದಾನೆ ಯೇಸುಸ್ವಾಮಿ, ಒಳಗಿದಾನ. ದೇವ ನೀನಿಳಿದು ಬಾನ, ದೇವ್ ನನ್ನೊಳಗಿದಾನ. ಈಗ ಹಾಡೋದು ಸರಿನಾ ತಪ್ಪ ಹೇಳ್ರಿ? ಈಗ ಆಗ ದೇವ್ರು ಹೇಳ್ತಾರೆ, ನಾನು ಎಲ್ಲಿ ಇಳಿದು ಬರಲಪ್ಪ, ನಾನು ಇಳಿದು ಬಂದು ಆಗಲೇ 3 ವರ್ಷ ಆಗೋಯ್ತು, ಇಳಿದು ಬಂದು ನಿನ್ನೊಳಗೆ ಇದನ್ನೆಲ್ಲ ಮತ್ತೆ ಎಲ್ಲಿಂದ ಕರಿತಾ ಇದ್ದೀನಿ ನನಗೆ? ಹಾಲೆಲೂಯಾ. ನಾನು ಹಾಗೆ ಮಾಡಿಬಿಟ್ಟಿದ್ದೇನೆ, ನೀನು ನನ್ನಲ್ಲಿ ಇದ್ದೀನಿ, ನಾನು ನಿನ್ನಲ್ಲಿ ಇದ್ದೀನಿ, ನೀನು ನನ್ನಲ್ಲಿ ಇರೋದ್ರಿಂದ ನಾನು ಯಾಕೆ ಭಯ? ಹಾಲೆಲೂಯಾ, ಹಾಲೆಲೂಯಾ, ಹಲೋ, ಹಾಲೆಲೂಯಾ, ಹಾಲೆಲೂಯಾ. ಭಯ ಆದಾಗ ಹತ್ತಿರ ಬಾ, ದೂರ ಭಯ ಏನಿಲ್ಲ ಅಂತ ದೂರ ಹೋಗುವಂತಾನ ದೇವರಿಗೆ ಹೇಳ್ತಾನೆ ದೇವರು. ಅಲ್ಲಪ್ಪ, ಶಿಲುಬೆ ಮೇಲೆ ಯಾವ ಅಧಿಕಾರ ನಿನಗೆ ಕೊಡಲ್ಪಟ್ಟದೋ ಅದೇ ಅಧಿಕಾರ ತಿರುಗಿ ನಿನಗೆ ಕೊಟ್ಬಿಟ್ಟಿದ್ದಾನೆ. ನಿನ್ನ ಕೈಲೇ ಇದೆ ಅಲ್ವಾ? ನಾನೆಲ್ಲವೂ ನಿನ್ನ ಕೈಲಿ ಇದೆ ಅಲ್ವಾ? ನಾನೆಲ್ಲಿಂದ ಬರಲಿ? ನೀನೇ ಮಾಡೋದನ್ನ. ಹಾಲೆಲೂಯಾ, ಹಾಲೆಲೂಯಾ. ಮೋಶೆಗೆ ಹೇಳಿದ್ರು, ಏನಿದೆ ನಿನ್ನ ಕೈಯಲ್ಲಿ? ಈಗ ನಿನ್ನ ಕೈಲಿದೆ. ದೇವರಿದ್ದಾನೆ, ನಿನ್ನ ಹಾಗೆ ಇಟ್ಟಿದ್ದಾನೆ. ನೀನು ಓಡಾಡುವಾಗ ಭೂಮಿಯಲ್ಲಿ ನೀನು ಕೂಡ ಒಬ್ಬ ದೇವರು. ಯಾವ ದೇವರು ತನ್ನ ಅಧಿಕಾರವನ್ನು ಇಟ್ಟಿದ್ದನೋ ಅದೇ ಅಧಿಕಾರವನ್ನು ನೀನು ಮಾಡುವುದಕ್ಕಾಗಿಯೇ ಈ ಭೂಮಿ ಮೇಲೆ ನನ್ನ ನಿನ್ನೆ ಇಟ್ಟಿದ್ದಾನೆ. ಹಾಲೆಲೂಯಾ. ನೀನು ಚಲಿಸುವಾಗ ಇವತ್ತು ಅಲ್ಲಿ ಇರುವಂಥ ವ್ಯಕ್ತಿ ಹೇಳ್ತಾ ಇದ್ದಾನೆ, ಪರಾತ್ಪರನ ದೇವಕುಮಾರನೇ ನನ್ನ ಗೊಡವೆ ನಿನಗೆ ಏಕೆ ಹೇಳುವಾಗ ಸೈತಾನನ್ನು ಗುರುತಿಸಿದ್ದಾನೆ. ಆಗ ಪ್ರಿಯ ದೇವ
ಮಗು ಯೇಸು ಈ ಲೋಕದಲ್ಲಿ ಚಲಿಸುವಾಗ ಪರಾತ್ಪರನ ದೇವರ ಮಗನೆಂಬುದಾಗಿ ಗುರುತಿಸಲ್ಪಟ್ಟನು. ಅದೇ ರೀತಿಯಾದಂಥ ದೇವರ ಮಕ್ಕಳು ನಾವು ಕೂಡ ಅದೇ ರೀತಿಯಾದಂಥ ಅಧಿಕಾರವನ್ನು ಹೊಂದಿದವರು. ಅಂತ ಅಧಿಕಾರ ಇದೆ. ದೆವ್ವಕ್ಕೆ ಹೋಗು ಅಂದರೆ ಹೋಗಬೇಕು, ರೋಗ ವಾಸಿ ಆಗ್ಬೇಕಂದ್ರೆ ವಾಸಿ ಆಗಬೇಕು, ನಡಿ ಅಂದರೆ ನಡಿಬೇಕು, ವಾಸಿ ಆಗ್ಬೇಕಂದ್ರೆ ವಾಸಿ ಆಗಬೇಕು, ಸತ್ತವನು ಎದ್ದು ಬರಬೇಕಂದ್ರೆ ಎದ್ದು ಬರಬೇಕು, ಮನುಷ್ಯನನ್ನು ವಾಸಿ ಆಗ್ಬೇಕಂದ್ರೆ ವಾಸಿ ಆಗಬೇಕು. ನಿನ್ನಲ್ಲಿ ಅಂತ ಅದ್ಭುತವು ನಿನ್ನಲ್ಲಿ ದೇವರಿಗೆ ಕೊಟ್ಟಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಯಾವುದನ್ನು ಮಾಡಿದನೋ ನಿನಗೂ ಕೂಡ ಅಂತ ಅಧಿಕಾರ ಇದೆ. ಅದೇ ಆತ್ಮ ನಿನ್ನಲ್ಲಿ ಇರೋದ್ರಿಂದ ನೀನು ಕೂಡ ಇವತ್ತು ಎದ್ದು ಮಾತನಾಡು ಪರಿಸ್ಥಿತಿಗಳಿಗೆ. ಹಾಲೆಲೂಯಾ. ದೇವರು ಒಂದು ಚಾನ್ಸ್ ಕೊಟ್ಟು ನೋಡ್ದ ಅವರಿಗೆ. ನಾನು ಮಲ್ಕೊಳ್ತೇನೆ ನೋಡೋಣ ಇವ್ರು ಮಾಡ್ತಾರ ಅಂತ. ಆದರೆ ಇವ್ರು ಅರ್ಥ ಮಾಡಿಕೊಳ್ಳಲಿಲ್ಲ. ಅದಕ್ಕೆ ಟ್ರೈನಿಂಗ್ ಕೊಡೋದಕ್ಕಾಗಿಯೇ ಯಾರ ಬಳಿ ಕರ್ಕೊಂಬಂದ? ಯಾರ ಕಡೆ ಕರ್ಕೊಂಬಂದ? ದೆವ್ವ ಹಿಡಿದನ ವ್ಯಕ್ತಿ ಕರ್ಕೊಂಬಂದ. ಅವನು ಆರ್ಡ್ರ್ ಕೊಟ್ಟುಕೊಳ್ಳೇ ಎಲ್ಲ ನಡೀತಾ ಇತ್ತು. ಯೇಸು ಸ್ವಾಮಿಯಲ್ಲಿ ಕಲಿಸ್ತಾ ಇದ್ದಾನೆ, ನಿಮಗೂ ಕೂಡ ಇಂಥ ಅಧಿಕಾರ ಕೊಡಲ್ಪಟ್ಟಿದೆ. ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರಗಳು ಸೇವಕರಿಗೆ ಮಾತ್ರ ಕೊಡಲ್ಪಟ್ಟಿದೆ. ಪಕ್ಕದನ್ನು ಹೊಡೆದು ಬಿಟ್ಟು ಹೇಳ್ರಿ, ನಿನಗೂ ಕೊಡಲ್ಪಟ್ಟಿದೆ, ನೀನು ಕೂಡ ಕೊಡಲ್ಪಟ್ಟಿದೆ. ಹಾಲೆಲೂಯ. ನೀನು ಕೂಡ ಅಧಿಕಾರ ಹೊಂದಿದವನು, ನೀನು ಕೂಡ ಅಧಿಕಾರದಲ್ಲಿ ಚಲಿಸುವವನು. ನೀನು ಕೂಡ ಮಾತನಾಡಿದರೆ ಸೃಷ್ಟಿ ಬದಲಾಗ್ಬೋದು, ನೀನು ಮಾತನಾಡಿದರೆ ದೆವ್ವಗಳು ನಡುಗ್ಬೋದು, ನೀನು ಪ್ರಾರ್ಥನೆ ಮಾಡಿದಾಗ ಕ್ಯಾನ್ಸರ್ ವಾಸಿ ಆಗ್ಬೋದು, ನೀನು ಪ್ರಾರ್ಥನೆ ಮಾಡಿದಾಗ ಕೊರೋನಾ ವೈರಸ್ ವಾಸಿ ಆಗ್ಬೋದು. ಹಾಲೆಲೂಯ. ನಮಗೆ ಗೊತ್ತಿಲ್ಲ, ಎಲ್ಲೆಲ್ಲಿ ಹೋದರೂ ಕೊರೋನಾ ಪೇಷಂಟ್ ಇದ್ದಾರೆ, ನಮ್ಮ ಕೈಗೆ ಸಿಗ್ತಾ ಇದ್ದಾರೆ. ಹಾಲೆಲೂಯ. ಆದರೆ ಒಂದು ಸತ್ಯ, ಒಂದು ಗ್ಯಾರಂಟಿ, ನನ್ನ ದೇವರ ಇಮೇಜ್ನಲ್ಲಿರೋದ್ರಿಂದ ಯಾವ ವೈರಸ್ ನಮ್ಮನ್ನು ಮುಟ್ಟಲ್ಲ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಆಮೇನ್. ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಜೀಸಸ್. ಮೊದಲು ನೀನು ಕ್ರಿಸ್ತನಲ್ಲಿ ಯಾರಾಗಿದ್ದೆ? ನಾನು ಕ್ರಿಸ್ತನವನಾಗಿದ್ದೇನೆ, ಕ್ರಿಸ್ತನಲ್ಲಿ ನಾನಿದ್ದೇನೆ, ಕ್ರಿಸ್ತನು ನನ್ನಲ್ಲಿದ್ದಾನೆ. ಅದಕ್ಕಾಗಿ ನನ್ನ ಉಸಿರಾದ ಎಂಬುದಾಗಿ ಹಾಡುವಾಗ ಆ ಪವಿತ್ರಾತ್ಮನ ಚಲಿಸುವಿಕೆ ನಾನು ನೋಡ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್. ಯಾರಿಗೆಲ್ಲ ಆ ಒಂದು ನಾನು ಕ್ರಿಸ್ತನಲ್ಲಿ ಏನಾಗಿದ್ದೇನೆ ಎಂಬುದಾಗಿ ಬೇಕೋ ದಯವಿಟ್ಟು ನಾವು ಎದ್ದು ನಿಂತುಕೊಳ್ಳೋಣ. ಈ ಹಾಡನ್ನು ಹಾಡುವಾಗ ಪವಿತ್ರಾತ್ಮನ ಒಂದು ಚಲಿಸುವಿಕೆ ನಿಮ್ಮ ಮೇಲೆ ಬರುವುದನ್ನು ನೀವು ನೋಡ್ತೀರಿ. ಈಗ ಯಾರು ನೋಡಬೇಡ್ರಿ, ಯಾರು ತಡಿಬೇಡ್ರಿ, ಯಾರು ಅದನ್ನು ಹಿಡಿಬೇಡ್ರಿ. ನೀನು ಯಾರಾಗಿದೆ ಅಂತ ಹೇಳ್ತಾನೆ ನಿನ್ನಲ್ಲಿರುವಂಥ ದೇವರ ಸಾಮರ್ಥ್ಯ ಹೆಚ್ಚಾಗಲಿಕ್ಕಿದೆ. ಯಾರು ಅದನ್ನು ತಡಿಬೇಡ್ರಿ. ನೋಡ್ತಾ ಇದ್ದಾನೆ, ಪವಿತ್ರಾತ್ಮ ನಿಮ್ಮ ಮೇಲೆ ಬರ್ತಾ ಇದ್ದಾನೆ. ನೀನು ಕ್ರಿಸ್ತನ ಹಾಗೆ ಇರುವವನು, ತಂದೆ ದೇವರ ಹಾಗೆಯೇ ಇರುವವನು, ಅದೇ ಅಧಿಕಾರವನ್ನು ಹೊಂದಿದವನು, ಅದೇ ಬಲವನ್ನು ಹೊಂದಿದವನು, ಅದೇ ಸಾಮರ್ಥ್ಯ ನಿನ್ನಲ್ಲಿ ಇಡಲ್ಪಟ್ಟಿದೆ. ಯೇಸು ಯಾವ ರೀತಿ ಚಲಿಸಿದನು ಅದೇ ಸಾಮರ್ಥ್ಯ ನಿನ್ನೊಳಗೆ ಇಡಲ್ಪಟ್ಟಿದೆ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು, ನನ್ನ ಉಸಿರೊಂದಿಗೆ ಬೆರೆತು ನನ್ನ ಉಸಿರೇ ನಾನಿನ್ನ ಸ್ತುತಿಪೆ, ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ಆಳವಾಗಿ ಪ್ರತಿಯೊಬ್ಬರು ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು, ನನ್ನ ಉಸಿರೊಂದಿಗೆ ಬೆರೆತು ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ಎಸ್, ಎಲ್ಲರೂ ಕೈಗಳ ಮೇಲೆ ಕೆತ್ತಿ ಪ್ರತಿಯೊಬ್ಬರು ಹೊಂದಿಕೊಡ್ರಿ ಪರಿಶುದ್ಧಾತ್ಮನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. Lord, Lord, release the fire.
Yes, Lord. Lord, thank you. ಶಿಬಾ ಬಾಬಾ ಬಾಬಾ ಬಾಬಾ. ಅದೇ ಸಾಮರ್ಥ್ಯ, ಅದೇ ಬಲ, ದೇವರ ಇಮೇಜ್, ದೇವರ ಮಹಿಮೆ ನಿಮ್ಮ ಮೇಲೆ. ಶಿಬಾ ಬಾಬಾ 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 ಬಾಬಾ.